ಹಾಯ್ ಹಲೋ ನಮಸ್ತೆ ವೀಕ್ಷಕರು. ಇಂದು ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ, ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ ಶಿವಮೊಗ್ಗ ಕ್ಷೇತ್ರದ ಕೆಲವೊಂದಿಷ್ಟು ಅಭಿವೃದ್ಧಿ ವಿಚಾರದಲ್ಲಿ ಮತ್ತು ರಾಜ್ಯ ಸರ್ಕಾರದ 1.5 ವರ್ಷ ಅವಧಿಯ ಕಾಂಗ್ರೆಸ್ನ 5 ಗ್ಯಾರಂಟಿ ವಿಷಯಗಳನ್ನು ಮತ್ತೆ ಕೇಂದ್ರ ಸರ್ಕಾರದ ಬಹುಮತದಿಂದ ಆಯ್ಕೆಯಾಗಿರ್ತಕ್ಕಂಥ 2 ಟರ್ಮ್ 10 ವರ್ಷ ಆಡಳಿತದ ಕ್ಷೇತ್ರಕ್ಕೆ ನೀಡಿರ್ತಕ್ಕಂಥ ಡೆವಲಪ್ಮೆಂಟ್ಗಳನ್ನು ಒಂದು ವರ್ಷ ಕಾಲ NDA ಸರ್ಕಾರ ಮೈತ್ರಿಕೂಟದಲ್ಲಿ ರಚನೆ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರ ಸರ್ಕಾರದ ವಿಚಾರಗಳನ್ನು ಶಿವಮೊಗ್ಗ ನಗರಕ್ಕೆ, ಶಿವಮೊಗ್ಗ ಮಹಾನಗರ ಪಾಲಿಕೆಗೆ, ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರಗಳಿಗೆ ನೀಡಿರ್ತಕ್ಕಂಥ ವಿಚಾರಗಳು. ಇನ್ನು ನ್ಯೂಸ್ 43 ಇಂಡಿಯಾದ ವಿಶೇಷ ಸಂದರ್ಶನ, ಕ್ಷೇತ್ರದ ಜನನಾಯಕ ಯಾರು, ವಿಶೇಷ ಸಂದರ್ಶನದಲ್ಲಿ ಇಂದು ಶ್ರೀಶೈಲ ಸೌಹಾರ್ದ ಸರ್ಕಾರಿ ಸಂಘದ ಈ ಕೋಆಪರೇಟಿವ್ ಪ್ರೈವೇಟ್ ಬ್ಯಾಂಕಿನ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರಂತ ಈ ವಿಶ್ವಾಸ ಮತ್ತೆ ಮಹಾನಗರ ಪಾಲಿಕೆಯ ಸದಸ್ಯರಾಗಿ ವಾರ್ಡ್ ನಂಬರ್ 2ರಿಂದ ಕಾರ್ಯನಿರ್ವಹಿಸ್ತಾ ಬಂದಿರತಕ್ಕಂಥವರು. ಇವರಿಗೆ ಮಹಾನಗರ ಪಾಲಿಕೆಯಲ್ಲಿ ಸ್ಥಾಯಿ ಸಮಿತಿಯಾದ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಆಗಿ ಕೂಡ ಇವರಿಗೆ ಅವಕಾಶ ಸಿಕ್ತು ಮತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಯುವ ಮೋರ್ಚಾದಲ್ಲಿ ಕೂಡ ಇವರಿಗೊಂದು ಅವಕಾಶ ಸಿಕ್ತು ಮತ್ತು ಈ ಕ್ಷೇತ್ರದಲ್ಲಿ ವಾರ್ಡ್ ನಂಬರ್ 2ರಲ್ಲಿ ಸತತವಾಗಿ ಕಾರ್ಯನಿರ್ವಹಿಸುವುದರಲ್ಲಿ ಮತ್ತು ಜನಪರ ಕಾಳಜಿ, ಜನಪರ ವಿಶ್ವಾಸ, ಜನಪರ ಧೈರ್ಯ ಮತ್ತು ನಂಬಿಕೆ, ವಿಶ್ವಾಸ, ಯುವಕರಲ್ಲಿ ಬೆಳೆಯುವಂತ ಆಸಕ್ತಿ, ಹಿರಿಯರ ರೀತಿಯಿಂದ ಬೆಳೆಯುವಂತ ಆಸಕ್ತಿ ಮತ್ತು ಯುವಕರಲ್ಲಿ ಮತ್ತು ಯುವತಿಯರಲ್ಲಿ ತಮ್ಮ ತಾಯಿ ಮತ್ತು ತಮ್ಮ ತಂಗಿ, ತಮ್ಮ ಒಂದು ಅಕ್ಕ ಅನ್ನುವಂಥ ರೀತಿಯ ಬಾಂಧವ್ಯದಿಂದ ಕ್ಷೇತ್ರದ ಸರ್ವ ಜನಾಂಗದ ಶಾಂತಿಯ ತೋಟದ ಬಗ್ಗೆ ಚಿಂತನೆ ಮಾಡುತ್ತಾ ಅಭಿವೃದ್ಧಿಯ ಬಗ್ಗೆ ಹೊಣೆ ಹೊತ್ತಿರತಕ್ಕಂಥ ಅಭಿವೃದ್ಧಿಯ ಬಗ್ಗೆ ವಿಚಾರ ಮಾಡಿರ್ತಕ್ಕಂಥ ಈ ವಿಶ್ವಾಸರು ನ್ಯೂಸ್ 43 ಇಂಡಿಯಾದ ಕ್ಷೇತ್ರದ ಜನನಾಯಕ ಯಾರು ವಿಶೇಷ ಸಂದರ್ಭದಲ್ಲಿ ಭಾಗಿಯಾಗಿದ್ದಾರೆ. ಬನ್ನಿ ವೀಕ್ಷಕರು, ಸಮಯ ತಗೊಳ್ಳದಂತೆ ನೇರವಾಗಿ ಮಾತಾಡೋಣ. ನಮಸ್ಕಾರ ಸರ್. ನ್ಯೂಸ್ 43 ಇಂಡಿಯಾಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನನ್ನ ಮೊದಲನೇ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ನಾನು ನಿಮಗೆ ಈ ಕ್ಷೇತ್ರ ಬಗ್ಗೆ ಕೇಳಿಕ್ಕೆ ಇಷ್ಟಪಡ್ತೇನೆ. ಈ ಕೇಳೋಕ್ಕಿಂತ ಮುಂಚೆ ಆರೋಗ್ಯ ಹೇಗಿದೆ ಸರ್? ಯಾಕಂದ್ರೆ ರಾಜಕಾರಣ ಮಾಡಬೇಕಂದ್ರೆ ಆರೋಗ್ಯ ಬೇಕು. ಅಭಿವೃದ್ಧಿ ಬಗ್ಗೆ ಹೋರಾಟಗಳನ್ನು ಮಾಡಬೇಕಂದ್ರೆ ಶಕ್ತಿ ಬೇಕು. ನಮಗೆ ಆ ಶಕ್ತಿ ಬಗ್ಗೆ ಕೇಳ್ತಾ ಇದ್ದೀನಿ. ಓಕೆ, ನಾನು ನೇರವಾಗಿ ಮೊದಲನೇ ಪ್ರಶ್ನೆ, ಈ ಕ್ಷೇತ್ರದಲ್ಲಿ ಪ್ರಥಮ ಬಾರಿಗೆ ನೀವು ಚುನಾವಣೆ ಮಹಾನಗರ ಪಾಲಿಕೆ, ಇದಕ್ಕೆ ಹಿಂದಗಡೆ ಯಾವುದಾದ್ರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ಬೇಕಂತೇಳಿ ಬಿಫಾರ್ಮ್ ಪಡೆದಿದ್ರ ಅಥವಾ ಇಂಡಿಪೆಂಡೆಂಟ್ ಆಗಿ ಏನಾದ್ರು ವಿಚಾರ ಇಟ್ಕೊಂಡಿದ್ರ ಯಾವುದಾದ್ರು ಚುನಾವಣೆಯಲ್ಲಿ? ಯಾವುದೇ ಸಂಘ ಸಂಸ್ಥೆಗೂ ಇಲ್ಲ, ಯಾವುದೇ ರಾಜಕೀಯವಾಗಿ ಇಲ್ಲ. ಮೊದಲನೇ ಅಟೆಂಪ್ಟ್ ಇಲ್ಲ. ಮೊದಲನೇ ಬಾರಿಯಲ್ಲಿ ನಾವು ಸ್ಪರ್ಧೆ ಮಾಡಿರ್ತಕ್ಕಂಥ ನಿಮ್ಮ ಚುನಾವಣೆ. ಸರಿ ಸರ್, ಹೇಗೆ ಸರ್ ಈ ಚುನಾವಣೆಗೆ ನಾನು ಸ್ಪರ್ಧೆ ಮಾಡಬೇಕು, ನಾನು ಹೋಗ್ಬೇಕಂತ ನಿರ್ಧಾರ ಯಾಕೆ ಇಟ್ಕೊಂಡು? ಇಲ್ಲ, ಹಿಂದಿಂದನೂ ನಾವು ರಾಜಕೀಯದಲ್ಲೇ ಇದ್ದಂಥವ್ರು. ಭಾರತೀಯ ಜನತಾ ಪಕ್ಷದಲ್ಲಿ ಯುವ ಮೋರ್ಚಾ ಅಧ್ಯಕ್ಷ ಆಗಿದೆ, ಯುವ ಮೋರ್ಚಾ ಕಾರ್ಯದರ್ಶಿ ಆಗಿದೆ, ಜಿಲ್ಲಾ ಪ್ರಕೋಷ್ಠಗಳ ಸಹಸಂಚಾಲಕ ಕೆಲಸ ಮಾಡಿದೆ. ಹಾಗೆ ನಿರಂತರವಾಗಿ ಜನಗಳೊಟ್ಟಿಗೆ ಇದ್ದಿದ್ದು ಮತ್ತು ಜನಗಳ ಕಷ್ಟಗಳನ್ನು ನೋಡ್ತಾ ಇದ್ವಿ. ಹಾಗೆ ಒಂದು ಕೈಯಲ್ಲಿ ಇನ್ನೂ ಒಂದು ಅಧಿಕಾರ ಇದ್ದರೆ ಇನ್ನೂ ಹೆಚ್ಚಿನ ಸೇವೆ ಮಾಡ್ಬೋದು. ಯಾಕೆಂತ ಹೇಳಿದ್ರೆ ಬೇರೆ ಎಲ್ಲ ಕ್ಷೇತ್ರಗಳಿಂದ ರಾಜಕೀಯ ಕ್ಷೇತ್ರದಲ್ಲಿ ಸೇವೆ ಮಾಡಲಿಕ್ಕೆ ಹೆಚ್ಚಿನ ಅವಕಾಶ ಇರುತ್ತೆ. ಹಾಗಾಗಿ ರಾಜಕೀಯ ಕ್ಷೇತ್ರವನ್ನು ಆರಿಸ್ಕೊಂಡ್ವಿ. ಸೊ ಜನಗಳು ಕೂಡ ನನ್ನ ಮೇಲೆ ನಂಬಿಕೆ ಇಟ್ಟು ಮೊದಲನೇ ಒಂದು ಬಾರಿಗೆನೇ ಸಂಪೂರ್ಣ ಬಹುಮತದಿಂದ ನಮ್ಗೆ ಗೆಲ್ಲಿಸಿದ್ರು. ಸೊ ಹಾಗೇನೆ 5 ವರ್ಷದಲ್ಲಿ ಶಿವಮೊಗ್ಗದಲ್ಲಿ ಈಗ ನಿಮ್ಗೆ ಗೊತ್ತಿರೋ ಹಾಗೆ 35 ವಾರ್ಡ್ ಇದೆ. ಆ 35 ವಾರ್ಡಲ್ಲಿ ಅತಿ ಹೆಚ್ಚಿನ ಅನುದಾನ ತಂದಿರ್ತಕ್ಕಂಥ ಕೀರ್ತಿ ಕೂಡ ನನಗೆ ಸಿಗುತ್ತೆ. ಯಾಕೆಂದರೆ ನಾವು ಎಲ್ಲೊಂದು ಕಡೆ ಹೇಳ್ಕೋಬೇಕು. ಯಾಕೆಂದರೆ ಮಾಡಿರೋ ಕೆಲಸನ ಹೇಳ್ಕೊಂಡಿಲ್ಲ ಅಂತ ಹೇಳಿದ್ರೆ ಎಲ್ಲೋ ಒಂದ್ಸರಿ ನಾವು ಅದನ್ನು ಮುಚ್ಚಿಟ್ಟಂಗೆ ಆಗುತ್ತೆ. 100 ಕೋಟಿಗೂ ಅಧಿಕ, ಅಂದರೆ ಈಗ ಪ್ರಸ್ತುತವಾಗಿ ಏನು ಕಾಂಗ್ರೆಸ್ ಸರ್ಕಾರದಲ್ಲಿ ಒಬ್ಬ MLA ಕೂಡ 100 ಕೋಟಿನ ನೋಡ್ಲಿಕ್ಕಾಗಲ್ಲ. ಆದರೆ ಅವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಇದ್ದಂಥ ಸಂದರ್ಭದಲ್ಲಿ ನಮ್ಮ KS ಈಶ್ವರಪ್ಪನವರು RDPR ಮಿನಿಸ್ಟರ್ ಆಗಿದ್ದರು. ಸೊ ಅವರ ಒಂದು ಕೃಪಾ ಕಟಾಕ್ಷ ನಮ್ಮ ವಾರ್ಡ್ ಮೇಲೆ ಇದ್ದಿದ್ದರಿಂದ ಸರಿಸುಮಾರು 100 ಕೋಟಿಗೆ ಅಧಿಕವಾದಂಥ ಅನುದಾನವನ್ನು ತಂದು ಆ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸಿದ್ದೆ. 100 ಕೋಟಿ? ಹೌದು ಸರ್. 100 ಕೋಟಿ ಯಾರು ತರ್ತಾರೆ ಸರ್? ಇದು ಹೇಗೆ ಸಾಧ್ಯ?
100 ಕೋಟಿ ಒಂದು ಕಾರ್ಪೊರೇಟರ್ಗೆ ಕೊಡ್ಬೇಕಂತ ಹೇಳಿ ಅಷ್ಟು ಸುಲಭ ಅಲ್ವಲ್ಲ ಸರ್, ಒಂದು ಶಾಸಕರಿಗೆ ಕೂಡ ಸಿಗೋದಿಲ್ಲ ಅಷ್ಟು ಜಲ್ದಿ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರಲಿ, ಕಾರ್ಪೊರೇಷನ್ ನಲ್ಲಿ ಅಷ್ಟೊಂದು ದುಡ್ಡು ಇರೋದಿಲ್ಲ. ಯಾಕೆಂತ ಹೇಳಿದ್ರೆ ನಾವು ಬಡ್ಜೆಟ್ ಮಾಡೋದ್ರ ಸಂದರ್ಭದಲ್ಲಿ ಎಲ್ಲ ವಾರ್ಡ್ಗಳಿಗೆ 50 ಲಕ್ಷ 1 ಕೋಟಿ ಈ ತರ ಸಿಕ್ಕರೆ ಹೆಚ್ಚು ಅನ್ಸುತ್ತೆ. ಆದ್ರೆ ನಮ್ಗೆ ಆಸಕ್ತಿ ಇದ್ದಿದ್ರಿಂದ ಯಾವ್ಯಾವ ಇಲಾಖೆಗಳಿಂದ ತರ್ಬೋದು ಅಂತೇಳಿ ಫಸ್ಟ್ ನಾವು ಒಂದು ಸ್ವಲ್ಪ ಓಡಾಟ ಮಾಡಿದ್ವಿ. ಯಾಕಂದ್ರೆ ನಿರಂತರವಾಗಿ ಈಶ್ವರಪ್ಪನವ್ರ ಜೊತೆಲೇ ಇದ್ದಿದ್ರಿಂದ ಬೆಂಗಳೂರಲ್ಲಿ ನಮಗೆ ವಿಧಾನಸೌಧ ಮತ್ತು ವಿಕಾಸಸೌಧ ಬೇರೆ ಬೇರೆ ಇಲಾಖೆಗಳ ಸಂಪರ್ಕ ತುಂಬಾ ಚೆನ್ನಾಗಿ ಸಿಕ್ತು. ಹಾಗಾಗಿ ಯಾವ್ಯಾವ ಇಲಾಖೆಗಳಿಂದ ದುಡ್ಡನ್ನು ತರ್ಬೋದು ಅಂತೇಳಿ ಅದನ್ನೆಲ್ಲ ಒಂದು ವೀಕ್ಷಣೆ ಮಾಡಿ ಅಲ್ಲೆಲ್ಲ ಒಂದು ಸ್ವಲ್ಪ ವಿಚಾರಿಸಿ ಅಲ್ಲಿಂದ ಈಶ್ವರಪ್ಪನವ್ರನ್ನ ಲೆಟರ್ ತಗೊಂಡು, ಇಲ್ಲಿ ಸ್ಥಳೀಯ ಅವರು MLA ಆಗಿದ್ರು, ಮಂತ್ರಿಗಳು ಆಗಿದ್ರು, ಅವ್ರದ್ದು ಲೆಟರ್ ತಗೊಂಡು ಆ ಇಲಾಖೆಗಳಿಗೆ ಹೋಗಿ ಆ ಇಲಾಖೆ ಸಂಬಂಧಪಟ್ಟ ಮಿನಿಸ್ಟ್ರಿಗಳ ಹತ್ರ ಹೋಗಿ ಆ ರೀತಿ ಮತ್ತೆ ಈಶ್ವರಪ್ಪನವರಿಂದ ಅವರಿಗೆ ಒಂದು ಫೋನ್ ಮಾಡಿಸಿ, ಸೀನಿಯರ್ ಮಿನಿಸ್ಟರ್ ಆಗಿರೋದ್ರಿಂದ ಯಾರೇ ಫೋನ್ ಮಾಡಿದ್ರು ಇಲ್ಲ ಅಂತಿರ್ಲಿಲ್ಲ. ಸೊ ಅವರಿಗೆ ಒಂದು ಫೋನ್ ಮಾಡಿಸಿ ಅಲ್ಲಿಂದ ತರುವಂಥ ವ್ಯವಸ್ಥೆ ಆಸಕ್ತಿ ಇದ್ದಿದ್ದರಿಂದ ಇದೆಲ್ಲ ಆಯ್ತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಉದಾಹರಣೆ ಈಗ ನಮಗೆ ಅಲ್ಪಸಂಖ್ಯಾತರ ಇಲಾಖೆ ನಮ್ಮ ವಾರ್ಡಲ್ಲೂ ಅಲ್ಪಸಂಖ್ಯಾತರು, ಸೊ ಅದರಲ್ಲೂ ಸಾಕಷ್ಟು ಹಣ ಇದೆ, ತರ್ಬೋದು ಅಂತ ಗೊತ್ತಾಯ್ತು. ಅಲ್ಲಿಂದ ಸುಮಾರು 10 ಕೋಟಿಗೂ ಜಾಸ್ತಿ ಹಣವನ್ನು ನಮ್ಮ ಮಾಡಿತ್ತು. ನೀರಾವರಿ ಇಲಾಖೆ, PWD ಹಾಗೆ ಸುಮಾರು ಈ ಥರ ಬೇರೆ ಬೇರೆ ಇಲಾಖೆಗಳಲ್ಲೆಲ್ಲ ಸೇರಿಸಿ 100 ಕೋಟಿಗೂ ಅಲ್ಪ ಮೊತ್ತ ಕೆಲಸ ಆಗಿದೆ. ಸರಿ ಸರ್, 100 ಕೋಟಿ ಅಂದ ತಕ್ಷಣ ನನಗೆ ಆಶ್ಚರ್ಯ ಆಗ್ತಾ ಇದೆ. ಯಾಕಂತೇಳಿದ್ರೆ ಒಂದು ಕಾರ್ಪೊರೇಷನ್ ಲೆವೆಲ್ನಲ್ಲಿ ಈ ರೀತಿಯೂ ಕೆಲಸ ಮಾಡುವಂಥ ಒಂದು ಸಮಾಜ ಸೇವಕರು ಇದಾರಲ್ಲಪ್ಪ ಅನ್ನೋದು ಒಂದು ಪ್ರಶ್ನೆ ಇರೋದು. ಈ ಅನುದಾನ ತರೋದ್ರಲ್ಲಿ ಯಶಸ್ವಿ ಆಗಬೇಕಾದ್ರೆ ಯಾವ ವಿಷಯದಲ್ಲಿ ನಿಮಗೆ ತಡೆ ಆಗ್ತಿತ್ತು, ವಿಫಲಕ್ಕೆ ಕಾರಣ ಏನಾಗ್ತಿತ್ತು? ಇಲ್ಲ, ವಿಫಲ ಆಗಲಿಲ್ಲ, ಅಂದ್ರೆ ಮಾತು ಕೊಟ್ಟಿರ್ತೀರಿ, ಆ ಸಮಯಕ್ಕೆ ಬಂದಿರಂಗಿಲ್ಲ, ಅವಾಗ ನೀವು ವಿಫಲ ಆಗಿರ್ತೀರಿ, ಮತ್ತೆ ಅದಕ್ಕೆ ಫೈಟ್ ಮಾಡಿರ್ತೀರಿ, ಮತ್ತೆ ಹೋರಾಟ ಮಾಡಿರ್ತೀರಿ, ಮತ್ತೆ ತರೋದ್ರಲ್ಲಿ ಯಶಸ್ವಿ ಆಗಿರ್ತೀರಿ. ಯಾಕೆಂದ್ರೆ ಖಂಡಿತವಾಗ್ಲೂ ನನ್ನ ಜನ ನನಗೆ ಸಾಕಷ್ಟು ಸಹಕಾರ ಕೊಟ್ಟಿದ್ದಾರೆ. ಹಾಗೆ ರಾಜಕಾರಣದಲ್ಲಿ ಎಲ್ಲ ಅಂದ್ರೆ ಕೇವಲ ಒಬ್ಬರು ಮಂತ್ರಿಯಿಂದ ಆಗಲ್ಲ, ಒಬ್ಬರು ಲೀಡರಿಂದ ಆಗಲ್ಲ, ಸಾಕಷ್ಟು ಜನ ಅಂದ್ರೆ ಎಲ್ಲರ ವಿಶ್ವಾಸನೂ ಗಳಿಸಿದ್ದೇನೆ. ಯಾಕೆಂದ್ರೆ ನಮ್ಮ ಶಿವಮೊಗ್ಗದಲ್ಲಿ 2 MLCಗಳಿದ್ರು, MLA ಇದ್ರು, MP ಅವರಿದ್ರು. ಹಾಗಾಗಿ ಎಲ್ಲರ ಅನುದಾನ, ಉದಾಹರಣೆ ಹೇಳ್ಬೇಕು ಅಂದ್ರೆ ಈಗ ನಮ್ಮ MLC ರುದ್ರೇಗೌಡರು MLC ನಿಮಗೆ ಗೊತ್ತಿರುತ್ತೆ, ಎಲ್ಲ ಸ್ವಲ್ಪ ಕಡಿಮೆ, ಆದ್ರೆ ಅಂತ ರುದ್ರೇಗೌಡರು ಕೂಡ ನನಗೆ 2 ಕೋಟಿ ಅನುದಾನ. ಮತ್ತೆ DS ಅರುಣ್ ಅವ್ರು ಬಂದರು, ನೂತನವಾಗಿ ಅವರು ಬಿಡಲಿಲ್ಲ. ಬೇರೆ ಬೇರೆ ಅಂದ್ರೆ ನನಗೆ ಈ ಸಂಘ ಸಂಸ್ಥೆಗಳು, ವಾರ್ಡಲ್ಲಿರ್ತಕ್ಕಂಥ ನಾಗರಿಕ ಹಿತರಕ್ಷಣಾ ವೇದಿಕೆಗಳು, ಈ JC, ರೋಟರಿ ಈ ಥರ ಸಂಘ ಸಂಸ್ಥೆಗಳ ಜೊತೆ ಒಡನಾಟ ತುಂಬಾ ಚೆನ್ನಾಗಿತ್ತು. ನಮ್ಮ ವಾರ್ಡಲ್ಲಿ ಸಾಕಷ್ಟು ಪಾರ್ಕ್ಗಳಿತ್ತು. ಆ ಪಾರ್ಕ್ಗಳನ್ನ ಡೆವಲಪ್ಮೆಂಟ್ ಮಾಡಬೇಕು ಅಂತೇಳಿ ಕೆಲವೊಂದನ್ನ ರೋಟರಿ ಕೊಟ್ವಿ, ಕೆಲವೊಂದನ್ನ JC ಕೊಟ್ವಿ. ಅವ್ರು ವಾಲಂಟಿಯರ್ ಬಂದು ಮಾಡಿದೆ. ಅಂದರೆ ನಾವು ಹೋಗಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದಾಗ ಅವರು ಒಪ್ಕೊಂಡು ಆಯ್ತು ನಾವು ಇದನ್ನ ತಗೊಳ್ತೀವಿ, ನಾವು ಇದನ್ನ ಮೇಂಟೈನ್ ಮಾಡ್ತೀವಿ ಅಂತ ಹೇಳಿದಾಗ ಅವರು ಮಾಡಿದ್ರು. ಆ ಒಂದು ಟೀಮನ್ನು ಕರ್ಕೊಂಡು ಇವ್ರಗಳ ಹತ್ರ ಹೋಗ್ತಾ ಇದ್ವಿ ಫಂಡಿನ ಕೇಳೋಕ್ಕೆ. ಸೊ ಅವಾಗ ರಾಜಕಾರಣಿಗಳಿಗೆ ನಿಮ್ಗೆ ಸಹಜವಾಗಿ ಇವತ್ತು ಜನ ಬೇಕು, ಜನದೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದು ಕೇಳಿದಾಗ ಇಲ್ಲ ಅಂತ ಅವರು ಹೇಳಿದ್ದಾರೆ. JC ರೋಟರಿಯಲ್ಲಿ ಇರ್ತಕ್ಕಂಥವ್ರು ಸ್ವಲ್ಪ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳಿರ್ತಾರೆ. ಹಾಗಾಗಿ ಅವರು ಕೂಡ ಅವರ ಎದುರುಗಡೆ ಬಂದಾಗ ಇಲ್ಲ ಅನ್ನೋಕ್ಕಾಗಲ್ಲ. ಹಾಗಾಗಿ ನಮ್ಮ ರುದ್ರೇಗೌಡರು ಕೂಡ ಒಂದು 2 ಕೋಟಿ ಕೊಟ್ಟರು, ಅರುಣ್ ಅವರೊಂದು 20 ಲಕ್ಷ ಕೊಟ್ಟಿದ್ದಾರೆ. ಮತ್ತು ಸೂಡ ಅಂತ ಬರುತ್ತೆ, ಶಿವಮೊಗ್ಗ ಅರ್ಬನ್ ಅಥಾರಿಟಿ ಬರುತ್ತೆ, ಡೆವಲಪ್ಮೆಂಟ್ ಅಥಾರಿಟಿ, ಅದರಲ್ಲೂ ಕೂಡ ನಾವು ದುಡ್ಡು ತಗೋಬೋದು ಅಂತ ಗೊತ್ತಾಯಿತು. ನಮ್ಮ ನಾಗರಾಜ್ ಅಂತ ಇದ್ರು, ಅವರು ಕೂಡ ಅಲ್ಲಿ ಸಾಕಷ್ಟು ಸಹಕಾರ ಕೊಟ್ಟರು. ಹೀಗೆ ಒಬ್ಬರಲ್ಲ, ಎಲ್ಲ ಥರದಲ್ಲೂ ಕೂಡ ನಮಗೆ ಸಹಕಾರ ಕೊಟ್ಟಿದ್ದರಿಂದ ಅಷ್ಟೊಂದು ದೊಡ್ಡ ಹಣವನ್ನು ತರಲಿಕ್ಕೆ ಅನುಕೂಲ. ಸರಿ ಸರ್, ಯಾವ್ಯಾವ ಅಭಿವೃದ್ಧಿ ಮಾಡೋದ್ರಲ್ಲಿ ಯಶಸ್ವಿಯಾಗಿ ನಿಮ್ಮ ಕ್ಷೇತ್ರದಲ್ಲಿ, ನಿಮ್ಮ ಪ್ರಕಾರದಿಂದ ವಾರ್ಡ್ನಲ್ಲಿ ಅಭಿವೃದ್ಧಿ ಕಂಪ್ಲೀಟ್ ಆಗಿದೆ, ಇನ್ನೂ ಮಾಡಬೇಕು? ಏನಂತ ಹೇಳಿದ್ರೆ ನಮ್ಮದು ವಾರ್ಡ್ ನಂಬರ್ 2 ಬರುತ್ತೆ, ಅಶ್ವಥ್ ನಗರ ಅಂತೇಳಿ, ಅದಕ್ಕೆ ಹೆಸರು ವಾರ್ಡ್ ನಂಬರ್ 2 ಅಶ್ವಥ್ ನಗರ. ಬಟ್ ವಿಸ್ತೀರ್ಣದಲ್ಲಿ ಇಡೀ ಶಿವಮೊಗ್ಗದಲ್ಲೇ ತುಂಬ ದೊಡ್ಡ ವ್ಯಾಪ್ತಿ ಬರುತ್ತೆ. ನಮಗೆ ವಿಶೇಷ ಏನಂದರೆ ಒಂದು ಕಡೆ ಆಶ್ರಯ ಬರುತ್ತೆ, ಅಂದರೆ ಪೂರ್ತಿ ಕಡುಬಡವರು ಅಂತ. ಇನ್ನೊಂದು ಕಡೆ LBS ನಗರ, ಅಶ್ವಥ್ ನಗರ, ಕೀರ್ತಿ ನಗರ, ಜ್ಯೋತಿ ನಗರ, ಅದು ಸ್ವಲ್ಪ ಇದ್ದೇ ಉತ್ತಮವಾಗಿರುವಂಥದ್ದು ಏರಿಯಾ ಬರುತ್ತೆ. ಸೊ ಅಲ್ಲಿ ನಮಗೇನಾಯಿತು, ಬೊಮ್ಮನಕಟ್ಟೆ ಆಶ್ರಯ ಬಡವಣೆ ಖಾಲಿ ಜಾಗ, ಅಂದರೆ ಈ ಬಂಗಾರಪ್ಪನವರು ಒಂದು ಅವರ ಅವಧಿಲಿ ಪಾಪ ಇವತ್ತು ನೆನೆಸ್ಕೋಬೇಕು, ಬಡವರಿಗೆ ಅಂತ ಸೂರು ಹಾಕಬೇಕು ಅನ್ನೋ ಕಾರಣಕ್ಕೆ ಕಡು ಬಡವರಿಗೆ ಅದನ್ನು ಫ್ರೀಯಾಗಿ ಸೈಟ್ಗಳನ್ನು ಕೊಡ್ತಾರೆ. ಸೊ ಕೊಟ್ಟಂಥ ಸಂದರ್ಭದಲ್ಲಿ ಸರ್ಕಾರದಿಂದ ಅಲ್ಲಿ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳು ಆಗಿರಲಿಲ್ಲ, ಸಿಕ್ಕಿದೆ. ಕಳೆದ 20 ವರ್ಷದಲ್ಲಿ ಕೂಡ ಯಾವುದೇ ರೀತಿಯಾದಂಥ ಒಂದು ರಸ್ತೆ, ಚರಂಡಿ ಏನು ಇರಲಿಲ್ಲ. ಸೊ ನಾನು ಅದನ್ನು ಚಾಲೆಂಜ್ ಆಗಿ ತಗೊಂಡೆ. ಈ ಒಂದು ಬೊಮ್ಮನಕಟ್ಟೆ ಏನು ಆಶ್ರಯ ಬಡವಣೆ, ಇದನ್ನು ಯಾವುದೇ ಪ್ರೈವೇಟ್ ಲೆವೆಲ್ಗಿಂತ ಕಡಿಮೆ ಇರಬಾರ್ದು, ಅಷ್ಟು ಚೆನ್ನಾಗಿ ಮಾಡಬೇಕು ಅಂತೇಳಿ ಅದನ್ನು ಒಂದು ಚಾಲೆಂಜ್ ಆಗಿ ತಗೊಂಡು. ಈಗ ನೀವು ಲೋನ್ ನೋಡಿದ್ರೆ ಗೊತ್ತಾಗುತ್ತೆ, ಯಾವುದೇ ಒಂದೇ ಒಂದು ರಸ್ತೆ ಕೂಡ ಕಾಂಕ್ರೀಟ್ ಇಲ್ಲದೆ ಇಲ್ಲ. ಎಲ್ಲ ರಸ್ತೆಯಲ್ಲೂ ಚರಂಡಿಗಳಾಗಿದೆ, ಕಾಂಕ್ರೀಟ್ ರೋಡ್ಗಳಾಗಿದೆ, ಟಾರ್ ರೋಡ್ಗಳಾಗಿದೆ, ಅಷ್ಟು ನೀಟಾಗಿ ಅಲ್ಲಿ ವ್ಯವಸ್ಥೆ ಆಗಿದೆ. ಕೆಲವು ಚುನಾವಣೆ ಹೋದಂಥ ಸಂದರ್ಭದಲ್ಲಿ ಯಾವುದಾದ್ರೂ ಮನೆಗೆ ಹೋಗಬೇಕು ಅಂದ್ರೂ ಕೂಡ ಆ ಒಂದು ಚರಂಡಿ ಇರ್ತಿರಲಿಲ್ಲ. ಅಲ್ಲೇ ಅವ್ರು ಏನು ಮನೇಲಿ ಯೂಸ್ ಮಾಡ್ತಾರೆ ಅದೆಲ್ಲದೂ ಕೂಡ ಮನೆ ಮುಂದೆ ಬರ್ತದೆ, ಅದನ್ನು ದಾಟ್ಕೊಂಡು ಹೋಗುವಂಥ ಪರಿಸ್ಥಿತಿ ಇದೆ. ಸೊ ನಾನು ಅವತ್ತೇ ಅಂದ್ಕೊಂಡೆ, ನನಗೆ ಒಂದು ದೇವರೊಂದು ಅವಕಾಶ ಕೊಟ್ಟಿದ್ದಾರೆ, ಇದನ್ನು ಸದುಪಯೋಗ ಮಾಡ್ಕೋಬೇಕು. ಇವತ್ತು ನೀವು ಅಂಥ ಬೊಮ್ಮನಕಟ್ಟೆ ಆಶ್ರಯ ಬಡವಣೆ ಎಲ್ಲೇ ಹೋದ್ರೂ ಕೂಡ ಒಂದು ರಸ್ತೆ ಚರಂಡಿ ಇದೆ ಅಂತ ಜಾಗಗಳನ್ನು ನೀವು ನೋಡ್ತೀವಿ. ಸರಿ ಸರಿ ಸರ್,
ನಿಮಗಿಂತ ಹಿಂದೆಗಡೆ ಇದ್ದಿರ್ತಕ್ಕಂಥ ಕೌನ್ಸಿಲರ್ ಅವರು ಯಾವ ಪಕ್ಷದ ಆಯ್ಕೆಯಾಗಿದ್ದಾರೆ? ಹಿಂದೆ ಇದ್ದವರು KJP ಆಗಿತ್ತು, KJP ಇಂದ ಗೆದ್ರು, ಮತ್ತೆ ಅವರು ಕಾಂಗ್ರೆಸ್ಸಿಗೆ ಹೋದ್ರು, ಈಗ JDS ಅಲ್ಲಿ ಇದ್ದಾರೆ. ಅವರು ಡೆವಲಪ್ಮೆಂಟಿಗೆ, ನಿಮ್ಮ ಡೆವಲಪ್ಮೆಂಟಿಗೆ ಜನರಿಂದ ಬರ್ತಾ ಇರುವಂಥ ಒಂದು ಉತ್ಸಾಹದ ಮಾತುಗಳನ್ನು, ಒಂದು ವಿರೋಧದ ಮಾತುಗಳು ಯಾವ ವಿಷಯದಲ್ಲಿ ಬರ್ತಾ ಇದೆ? ರಾಜಕೀಯವಾಗಿ ನಾವು ಯಾರು ಕೂಡ ನಾವು ಚೆನ್ನಾಗಿ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಮಾಡೇ ಮಾಡ್ತೀವಿ. ಅದು ಜನಗಳ ಹತ್ರ ನೀವು ಹೋಗಿ ಪ್ರಶ್ನೆ ಅಲ್ಲ ಮಾಡಿದ್ರೆ ನಾವು ಹೋಗಿ ಆ ಕ್ಷೇತ್ರದಲ್ಲಿ ಪರಿಗಣಿಸ್ತೀವಿ. ನಾವು ಹೋಗಿ ಅದ್ರ ಬಗ್ಗೆ ಕಳೆದ 20 ವರ್ಷದಲ್ಲಿ ಸರ್ ಅಲ್ಲಿರ್ತಕ್ಕಂಥ ಜನಗಳು ಹೇಳುವಂತ ಮಾತು, ಕಳೆದ 20 ವರ್ಷದಲ್ಲಿ ಆಗಿರ್ತಕ್ಕಂಥದ್ದು ಕೇವಲ ಈ 5 ವರ್ಷದಲ್ಲಿ ಆಗಿದೆ. ಅಂದ್ರೆ 20 ವರ್ಷದಲ್ಲಿ ಏನೆಲ್ಲ ಕೆಲಸ ಆಗ್ಬೇಕಿತ್ತು ಅದು ಯಾವುದೂ ಆಗಿರಲಿಲ್ಲ. ಆದ್ರೆ ನಮ್ಮ ಒಂದು ಭಾರತೀಯ ಜನತಾ ಪಕ್ಷ ಒಂದು ಏನು ಅಧಿಕಾರದಲ್ಲಿತ್ತು ಆ ಸಂದರ್ಭದಲ್ಲಿ ಈಶ್ವರಪ್ಪನವರ ಆದಿಯಾಗಿ ಎಲ್ಲ ನಾಯಕರುಗಳು ನಮ್ಮ ವಾರ್ಡ್ ಮೇಲೆ ಸ್ವಲ್ಪ ಕೃಪಾ ಕಟಾಕ್ಷ ಇದ್ದಿದ್ರಿಂದ ಸಾಕಷ್ಟು 20 ವರ್ಷದಲ್ಲಿ ಏನು ಕೆಲಸ ಆಗಿಲ್ಲ ಅಷ್ಟು ಕೆಲಸ ಭಾಗಶಃ 80% ಕೆಲಸಗಳು ಈಗ ಆಲ್ರೆಡಿ ಆಗಿದೆ. ನಾನು ಅದೇ ಹೇಳಿದೆ ಅವಾಗಲೇ ನಿಮಗೆ ಹೇಳ್ತಾ, ಬೊಮ್ಮನಕಟ್ಟೆ ಅಂದ್ರೆ ಆ ಥರ ಸ್ವಲ್ಪ ಮೂಲಭೂತ ಸೌಕರ್ಯಗಳು ನಮಗೆ ತುಂಬ ಈಗ ಏನು ಅಂತ ಹೇಳಿದ್ರೆ ಮೂಲಭೂತ ಸೌಕರ್ಯಗಳು ಇದ್ದಾಗ ಬೇರೆದನ್ನು ಯೋಚನೆ ಮಾಡ್ಬೋದು. ನಮಗೆ ಓಡಾಡಲಿಕ್ಕೆ ರಸ್ತೆನೇ ಇಲ್ಲ, ಚರಂಡಿನೇ ಇಲ್ಲ ಅಂತ ಹೇಳಿದಾಗ ನಾವು ಬೇರೆ ಲೈಬ್ರರಿ ಬೇಕು, ಪಾರ್ಕ್ ಬೇಕು, ಇದು ದೂರದ ಮಾತಾಗುತ್ತೆ ಆ ಭಾಗ. ಇದು ಎರಡನೇ ವಿಷಯ. ಈಗ ಈ ಕಡೆ ನಮ್ದು LBS ನಗರ, ಅಶ್ವಥ್ ನಗರ ಇಲ್ಲೆಲ್ಲ ಬಂದ್ರೆ ಇಲ್ಲೆಲ್ಲ ಸ್ವಲ್ಪ ಮೊದಲಿಂದಲೂ ಟಾರು ಮತ್ತೆ ಅದೆಲ್ಲ ಪ್ರೈವೇಟ್ ಲೇಔಟ್ಗಳು ಇಂಪ್ರೂವ್ ಮಾಡಿದ್ರು. ಅಂದ್ರೆ ಪ್ರೈವೇಟ್ ಅವರು ಏನು ಡೆವಲಪರ್ಸ್ ಇರ್ತಾರೆ ಅವ್ರು ಇಂಪ್ರೂವ್ ಮಾಡಿದ್ರು. ಸೊ ಅಲ್ಲೇನಾಗಿತ್ತು, ನಮಗೆ ಪಾರ್ಕ್ಗಳಿರಲಿಲ್ಲ, ಲೈಬ್ರರಿಗಳಿರಲಿಲ್ಲ, ಈ ಥರ ವಿಚಾರಗಳಲ್ಲಿ ಆ ಭಾಗದಲ್ಲಿ ನಿರೀಕ್ಷೆ ಇತ್ತು. ಅಲ್ಲಿ ಕೂಡ ಸುಮಾರು ಒಂದು 4 ರಿಂದ 5 ಪಾರ್ಕ್ ವಿಶೇಷವಾಗಿ ರೆಡಿ ಮಾಡಿದ್ರು. ಅದರಲ್ಲಿ ವಿಶೇಷವಾಗಿ JC ವಿವೇಕ್ ಅಂತ ಹೇಳಿದ ಅವ್ರಿಗೆ ಒಂದು ಪಾರ್ಕ್ನ ದತ್ತು ಕೊಟ್ಟು ಸುಮಾರು ಅಲ್ಲೂ ಕೂಡ ಒಂದು 2 ಕೋಟಿಯಷ್ಟು ನಮ್ಮ ಅನುದಾನ ಕಾರ್ಪೊರೇಷನಿಂದ 50 ಲಕ್ಷ ಮತ್ತೆ ಈಶ್ವರಪ್ಪನವರಿಂದ ಬೇರೆ ಬೇರೆ ಅನುದಾನ ಈ ಥರ ಮಾಡ್ಕೊಂಡು 2 ಕೋಟಿಗೆ ಹೆಚ್ಚಾಗಿ ಯೋಗ ಮಂದಿರ, ಸುಭದ್ರವಾದಂಥ ಯೋಗ ಮಂದಿರ, ಒಂದು 150 ರಿಂದ 200 ಜನ ಇವತ್ತು ಕೂಡ ಪ್ರತಿನಿತ್ಯ ಯೋಗ ಮಾಡ್ತಾರೆ. ಆ ರೀತಿ ಮತ್ತೆ ನ್ಯಾಚುರಲ್ ಆಗಿರ್ಬೇಕು ಅನ್ನೋದು, ಅಲ್ಲಿ ಯಾವುದೇ ರೀತಿ ಕಟ್ಟಡಗಳನ್ನು ಹೆಚ್ಚಿಗೆ ತುಂಬಿದೆ, ಪ್ರಕೃತಿಯನ್ನು ಬಳಸ್ಕೊಂಡು ನಾವು ಮಾಡಿರ್ತಕ್ಕಂಥ ಪಾರ್ಕ್. ಇವತ್ತು ಅದು ಮಾದರಿ ಪಾರ್ಕ್ ಅಂತಾನೆ ಇವತ್ತು ಹೆಸರಾಗಿದೆ, ಸ್ವಾಮಿ ವಿವೇಕಾನಂದ ಪಾರ್ಕ್ ಅಂತ ಮಾದರಿಯಾಗಿ. ಸರಿ ಸರ್, ಮೊದಲನೇ ಬಾರಿಗೆ ಚುನಾವಣೆ ಬರುವಂಥ ಸಂದರ್ಭ, ಚುನಾವಣೆ ರಿಸಲ್ಟ್ ಬಂದ ತಕ್ಷಣ ಸವಾಲಾಗಿ ಸ್ವೀಕರಿಸಿಕೊಂಡಿರ್ತಕ್ಕಂಥ ಮೊದಲನೇ ಅಭಿವೃದ್ಧಿಗೆ ಪಾತ್ರ ವಹಿಸಿರ್ತಕ್ಕಂಥ ಯಾವ ಅಭಿವೃದ್ಧಿ? ಇದು ನನ್ನ ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ ಬಂದು ಬಿಟ್ಟು, ನಿಮ್ಮ ಕ್ಷೇತ್ರದಲ್ಲಿ ಅಂಗನವಾಡಿಯಿಂದ ತಗೊಂಡು LKGಯಿಂದ ತಗೊಂಡು ನರ್ಸರಿಯಿಂದ ತಗೊಂಡು ಪ್ರೈಮರಿವರೆಗೆ ಮತ್ತು ಹೈಸ್ಕೂಲ್ ಕಾಲೇಜಿವರೆಗೆ ಶಿಕ್ಷಣದ ವ್ಯವಸ್ಥೆಯಲ್ಲಿ ಯಾವ ರೀತಿ ಆದ್ಯತೆಯನ್ನು ತಂದಿದೆ? ಇದು ಎರಡನೇ ಪ್ರಶ್ನೆ. ನನ್ನ ಕೊನೆಯ 3ನೇ ಪ್ರಶ್ನೆ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರೋದು. ನನ್ನ 3ನೇ ಪ್ರಶ್ನೆ ಬಂದ್ಬಿಟ್ಟು, ಅಲ್ಲಿ ಸಾರ್ವಜನಿಕರಿಗೆ ಸಿಗುವಂಥ ಕುಡಿಯುವ ನೀರಿನ ಸೌಕರ್ಯಗಳನ್ನು ಮತ್ತು BPL ಕಾರ್ಡ್ನಲ್ಲಿ ಬರಬೇಕಾಗಿರ್ತಕ್ಕಂಥ ರೇಷನ್ ಕಿಟ್ ಅನ್ನು ಮತ್ತು ಅಲ್ಲಿ ಸಿಗ್ತಾ ಇರುವಂಥ ಸದುಪಯೋಗಗಳನ್ನು ಪಡಿತಾ ಇರುವಂಥ ಫಲಾನುಭವಿದವರಿಗೆ ಈ 5 ಗ್ಯಾರಂಟಿಯಿಂದ ಅನುಕೂಲ ಆಗಿದೆಯಾ ಅಥವಾ ಅನಾನುಕೂಲ ಆಗಿದೆಯಾ? ಸರ್, ಈಗ ಮೊದಲನೇ ಪ್ರಶ್ನೆ ಅಭಿವೃದ್ಧಿ ಅಂತ ಹೇಳಿದ್ರೆ ಸವಾಲಾಗಿ ಸ್ವೀಕರಿಸಿ. ಯಾಕೆಂದ್ರೆ ಗೆದ್ದಂಥ ಸಂದರ್ಭದಲ್ಲಿ ನನಗೆ ನಿಜವಾಗ್ಲೂ ಸವಾಲುಗಳೇ ಒಂದು ದೊಡ್ಡ ಒಂದು 1000 ಸವಾಲುಗಳು ಅಂತಾನೆ ಹೇಳ್ಬೋದು. ಆ ಥರ ಇತ್ತು. ಯಾಕೆಂದ್ರೆ ತುಂಬಾ ದೊಡ್ಡ ವಾರ್ಡ್. ನನಗೆ ಅಲ್ಲಿ ಒಂದು ಹಿನ್ನಡೆ ಏನು ಅಂತ ಹೇಳಿದ್ರೆ, ಅಲ್ಲಿ ವೋಟರ್ಸ್ ಬಂದ್ಬಿಟ್ಟು 10,600 ಜನ ನಮ್ಮ ಕಾರ್ಪೊರೇಷನ್ ಇರ್ತಕ್ಕಂಥವ್ರು, MLA ಇರ್ತಕ್ಕಂಥವ್ರು ಒಂದು 26,000ರಿಂದ 27,000 ಜನ ಇದ್ದಾರೆ, MP ಅವ್ರಿಗೆ ಒಂದು 28,000 ಜನ. ಅಂದ್ರೆ ವೋಟರ್ಸ್ ಅಲ್ಲದೆ ಇರೋರ ಸಂಖ್ಯೆನೇ ತುಂಬಾ ಇದೆ, ಹೆಚ್ಚಿಗೆ ಇದೆ. ಬಟ್ ಆದ್ರೂ ಕೂಡ ನಾನೊಬ್ಬ ಮಹಾನಗರ ಪಾಲಿಕೆಯಾಗಿ ಅಷ್ಟು ಜನಕ್ಕೆ ನಾನು ನ್ಯಾಯ ಒದಗಿಸ್ಕೊಡ್ಬೇಕಾಗುತ್ತೆ. ಅವ್ರಿಗೆ ವೋಟ್ ಇರಲಿ ಇಲ್ಲದೆ ಇರಲಿ, ನಮ್ಮ ವಾರ್ಡಲ್ಲಿ ವಾಸ ಇರೋದ್ರಿಂದ ಅಷ್ಟು ಜನಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕಾಗುತ್ತೆ. ಸೊ ತುಂಬಾ ದೊಡ್ಡ ವಾರ್ಡ್ ಆಗಿರೋದ್ರಿಂದ ಸವಾಲಾಗಿ ಸ್ವೀಕಾರ ಮಾಡೋಕ್ಕೆ ಅದು ಏನಾಯ್ತು, ಬೊಮ್ಮನಕಟ್ಟೆ ನಿಮ್ಗೆ ಅವಾಗಲೇ ಹೇಳೋದಂಗೆ ತುಂಬಾ ಏನೂ ಡೆವಲಪ್ಮೆಂಟ್ ಕಾಣ್ತಾ ಇರ್ತಕ್ಕಂಥ ಇದೆ. ಒಂದು ಆಟೋದಲ್ಲೆಲ್ಲ ಹೋಗ್ಬೇಕು ಅಂತ ಕೇಳಿದ್ರೆ ಆಟೋದವ್ರು ಯಾರು ಬರ್ತಾ ಇರಲಿಲ್ಲ, ರೋಡ್ ಚೆನ್ನಾಗಿಲ್ಲ, ದೀಪಗಳು ಇರ್ತಿಲ್ಲ ಅಂತೇಳಿ. ಆದರೆ ಇವತ್ತು ಅದನ್ನ ನೋಡಿದ್ರೆ, ಈಗ ಅದೇ 4 ವರ್ಷದ ಹಿಂದೆ 5 ವರ್ಷದಿಂದ ಏನಿತ್ತು ಬೊಮ್ಮನಕಟ್ಟೆ, ಅದೇ ಇವತ್ತು ನೋಡಿದ್ರೆ ಜನ ಖುಷಿ ಪಡ್ತಾರೆ. ಇವತ್ತು ಅದೇ ಏರಿಯಾನ ಇದೆ ಅಂದರೆ ತುಂಬ ಖುಷಿ. ಈಗ ನಾವು ಮಾಡಿರೋ ಡೆವಲಪ್ಮೆಂಟಿಂದ ಸೈಟ್ ರೇಟ್ ಕೂಡ ಅಲ್ಲಿ ಜಾಸ್ತಿ ಆಗಿದೆ. ಯಾರು ಮನೆಗಳು ಹೋಗ್ತಾ ಇರಲಿಲ್ಲ, ಎಲ್ಲ ಮನೆಗಳು ಈಗ ಫುಲ್ ಆಗಿದೆ. ಈಗ ಬಾಡಿಗೆ ಮನೆ ಬೇಕು ಅಂದ್ರೆ ಸಿಗ್ತಾರಂಥ ಪರಿಸ್ಥಿತಿ ಅಲ್ಲಿ ಬಂದಿದೆ. ಇನ್ನು ನೀವು ಅವಾಗಲೇ ಕೇಳಿದ್ರೆ ಅಂಗನವಾಡಿ ತುಂಬ ಅದೊಂದು ಚಾಲೆಂಜ್ ಆಗಿ ತಗೊಂಡಿ ಸರ್. ಯಾಕಂದರೆ ಖುಷಿ ಆಗುತ್ತೆ, ಕೆಲವೊಂದು ಕೆಲಸಗಳು ಮಾಡಿದಾಗ ನಮಗೆ ಆತ್ಮತೃಪ್ತಿ ಅನ್ನೋದೊಂದು ಇರಬೇಕಾಗುತ್ತೆ. ಈ ಅಂಗನವಾಡಿ ವಿಚಾರದಲ್ಲಿ ತುಂಬಾ ಖುಷಿ ಇದೆ. ಯಾಕಂದರೆ ಅಲ್ಲಿರ್ತಕ್ಕಂಥ ಬಡ ಮಕ್ಕಳುಗಳು ತುಂಬ ಮಕ್ಕಳಿಗೆ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ, ಈಗ ಅದೇ ಪ್ರೈವೇಟ್ ಸ್ಕೂಲ್ಗಳಿಗೆ ಕಳ್ಸೋಕ್ಕಾಗಲ್ಲ. ಸೊ ಅವರು ಅಲ್ಲಿರ್ತಕ್ಕಂಥ ಎಷ್ಟೋ ದೂರ ಇರ್ತಕ್ಕಂಥ ಅಂಗನವಾಡಿ ಕಳಿಸ್ಬೇಕು. ನನ್ನ ಅವಧಿಯಲ್ಲಿ 3 ಅಂಗನವಾಡಿಗಳನ್ನು ನನ್ನ ವಾರ್ಡಲ್ಲಿ ಹೊಸದಾಗಿ ನೂತನವಾಗಿ ಹೊಸ ಬಿಲ್ಡಿಂಗ್, ತುಂಬ ಗೌರ್ಮೆಂಟ್ ಅಂಗನವಾಡಿಗಳನ್ನು ಈ ಥರ ಕಟ್ಬೋದಾ ಅಂತೇಳಿ ನೋಡ್ಬೋದು. ಅಂದರೆ ಯಾವುದೇ ಪ್ರೈವೇಟ್ ಸ್ಕೂಲ್ಗಳಿಗಿಂತ ಚೆನ್ನಾಗಿ ಅಂಗನವಾಡಿಗಳು ಕಟ್ಟಿದ್ದಾರೆ. 3 ಅಂಗನವಾಡಿಗಳು ಹೊಸದಾಗಿ ಕಟ್ಟಿದ್ದೀವಿ ಆ ರೀತಿ. ಮತ್ತು ಹಾಸ್ಪಿಟಲ್ ವಿಚಾರ ಬಂದಾಗ ಅಲ್ಲಿ ನನ್ನ ವಾರ್ಡಲ್ಲಿಲ್ಲ, 1ನೇ ವಾರ್ಡಲ್ಲಿ ಹಾಸ್ಪಿಟಲ್ ಇತ್ತು. ಸೊ ನಮ್ಮದು 1ನೇ ವಾರ್ಡ್ 2ನೇ ವಾರ್ಡು
ಜಾಯಿಂಟ್ ಆಗಿ ಹತ್ರನೇ ಇದೆ. ಬಟ್ ಅಲ್ಲಿಗೆ ಹತ್ರ ಇರೋದ್ರಿಂದ ಅದೇ ಹಾಸ್ಪಿಟಲ್ಗೆ ಹೋಗ್ತಾ ಇದ್ರು. ನಮ್ಮ DHO ಬಂದ್ಬಿಟ್ಟು ರಾಜೇಶ್ ಸುರ್ಗಿಣಿ ಅಂತೇಳಿ ತುಂಬ ಒಳ್ಳೆ ಜನಪರ ಅಧಿಕಾರಿಗಳು. ಅವರು ಕೂಡ ಏನು ಕೋವಿಡ್ ಬಂದಂಥ ಸಂದರ್ಭದಲ್ಲಿ ನಮಗೆಲ್ಲ ಕೊರೋನಾ ಟೈಮಲ್ಲಿ ಸಾಕಷ್ಟು ಹೆಲ್ಪ್ ಮಾಡಿದ್ರು. ವ್ಯಾಕ್ಸಿನೇಷನ್ ಕೊಡಿಸೋಂಥ ಸಂದರ್ಭದಲ್ಲಿ ನಮಗೆ ಭಾಳ ದೊಡ್ಡವಾಡ ಅಂತೇಳಿ ಕೆಲವೆಲ್ಲ ಜನವಸತಿ ಪ್ರದೇಶಗಳಲ್ಲಿ ಕ್ಯಾಂಪ್ಗಳನ್ನು ಮಾಡಿ ಅವರಿಗೆಲ್ಲ ವ್ಯಾಕ್ಸಿನೇಷನ್ ಹಾಕ್ಲಿಕ್ಕೆ ಮಾಡೋದು. ಆಂಬುಲೆನ್ಸ್ ಬೇಕು ಅಂತ ಹೇಳಿ ಇಮಿಡಿಯೇಟ್ ಆಂಬುಲೆನ್ಸ್ ಕೊಟ್ಟರು. ಸಿಸ್ಟರ್ಸ್ ಸ್ವಲ್ಪ ಕಡಿಮೆ ಇದ್ರು, ಅಲ್ಲಿ ಸ್ಟಾಫ್ ಕಡಿಮೆ ಇದ್ರು ಬೇಕು ಅಂದ ತಕ್ಷಣ ಅವಾಗ. ಯಾಕೆಂದರೆ ಕೆಲವು ಅಧಿಕಾರಿಗಳು ಸಹಕಾರ ಮಾಡಿದ್ದ ನೆನೆಸ್ಕೋಬೇಕಾಗುತ್ತೆ. ಅವರು ಕೂಡ ಸಾಕಷ್ಟು ಆರೋಗ್ಯದ ದೃಷ್ಟಿಯಿಂದ ಅವರು ಕೂಡ ಸಾಕಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ. ಸರಿ ಸರ್, ನನ್ನ ಮೊದಲನೇ ಪ್ರಶ್ನೆ ಉತ್ತರ ಕೊಟ್ಟು ಎರಡನೇ ಪ್ರಶ್ನೆ ನಾನು ಕೇಳಿದ್ದೆ ನಿಮಗೆ. ಆ ಕ್ಷೇತ್ರದಲ್ಲಿ ಶಿಕ್ಷಣ ಬಗ್ಗೆ ಸರಿ ಎರಡನೇ ಪ್ರಶ್ನೆಗೂ ಉತ್ತರ ಕೊಟ್ಟರೆ, ನನ್ನ ಮೂರನೇ ಪ್ರಶ್ನೆ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಕಾಂಗ್ರೆಸ್ನ 5 ಗ್ಯಾರಂಟಿ, ಫಲಾನುಭವಿದಾರರಿಗೆ ಅಲ್ಲಿ ಸಿಗ್ತಾ ಇರುವಂಥ BPL ಕಾರ್ಡಿನ ರೇಷನ್ ಕಿಟ್ ಅನ್ನು, ಸರ್ಕಾರದಿಂದ ಬರುವಂಥ ರೇಷನ್ ಕಿಟ್ ಅನ್ನು ಮತ್ತು ಈ 5 ಗ್ಯಾರಂಟಿ ವಿಷಯದಲ್ಲಿ ಜನರ ಉತ್ತರ, ಜನರ ರೆಸ್ಪಾನ್ಸ್ ಈ ಕ್ಷೇತ್ರದಲ್ಲಿ ಏನು? ಕುಡಿಯೋ ನೀರಿನ ವಿಚಾರ ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರೆ. ಯಾಕೆಂತ ಹೇಳಿದ್ರೆ ಶಿವಮೊಗ್ಗದಲ್ಲಿ ಒಟ್ಟಾರೆ ನೀರಿನ ಸಮಸ್ಯೆ ಇದೆ. ನಾವು ವಾಡಿ ಹೋಗುವಂಥ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಫೇಸ್ ಮಾಡ್ತೀವಿ. ಯಾಕೆಂತ ಬೆಂಗಳೂರು ಅಂತ ಏರಿಯಾದಲ್ಲಿ ಸುತ್ತಮುತ್ತ ನೀರಿನ ಒಂದು ವ್ಯವಸ್ಥೆ ಇಲ್ಲದಿರ್ತಕ್ಕಂಥ ಸರಿಯಾಗಿ ನೀರು ಕೊಡ್ತಾರೆ. ನಾವು ತುಂಗಾ ನದಿ ಪಕ್ಕದಲ್ಲೇ ಇದೀವಿ, ನೀರು ಕೊಡೋಕ್ಕಾಗಲ್ಲ. ಜನಗಳಿಗೆ ನಾವು ಏನೇ ಹೇಳಿದ್ರು ಕೂಡ, ನಮ್ಮ ತಾಂತ್ರಿಕ ಸಮಸ್ಯೆಗಳನ್ನು ಏನೇ ಹೇಳಿದ್ರು ಕೂಡ ನೀರು ಬೇಕು, ಅಂದರೆ ಉತ್ತರ ಬೇಕು ಅಷ್ಟೇ. ಸೊ ಏನಾಯಿತು, ಹೇಳಬೇಡಿ, ಉತ್ತರ ಕೊಡಿ ಅಷ್ಟೇ. ಶಿವಮೊಗ್ಗದಲ್ಲಿ ಏನಾಯಿತು, ನಮ್ಮ ಅಂದರೆ ಸರಿಸುಮಾರು 1-2 ಲಕ್ಷ ಇದ್ದಂಥ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಪ್ಲಾನ್ಗಳಿದೆ. ಅಂದರೆ ಮೋಟ್ರ್ ಕೂಡ ಅಷ್ಟೇ. ಅವಾಗ ಅಂದರೆ ಟ್ಯಾಂಕ್ಗಳು ಕೂಡ 1-2 ಲಕ್ಷಕ್ಕೆ ಆಗುವಂಥ ಕೆಪಾಸಿಟಿ ಇರ್ತಕ್ಕಂಥವು ಸಂಪ್ ಕೂಡ ಹಾಗೆ ಮಾಡ್ಕೊಂಡಿದೆ. ಅದಾದ ನಂತರ ಮತ್ತೆ ಯಾವುದೋ ಹಾಗೆ ಇರಲಿಲ್ಲ. ಈಗ ಬಂದಂಥ ಸಂದರ್ಭ 40 HP ಹೊಸದು ಒಂದು ಮೋಟ್ರನ್ನು ಕೂರಿಸಿದ್ದಾರೆ. ಸರಿಸುಮಾರು ಒಂದು 4 ಲಕ್ಷ ಜನಕ್ಕೆ ಈಗ ನೀರು ಆಗುವಂಥ ವ್ಯವಸ್ಥೆ ಇದೆ. ಇದರ ನಡುವೆ ಮತ್ತೆ KS ಈಶ್ವರಪ್ಪನವರು, ರಾಜುಗೌಡರು, ನರಸಿಂಹರಾಜುಗೌಡರು ಅವರು ಅವಾಗ ಅರ್ಬನ್ ಇದು ಆಗಿದ್ರು, ಮಿನಿಸ್ಟರ್ ಆಗಿದ್ರು. ಸೊ ಅವ್ರ ಹತ್ರ ವಿಶೇಷವಾಗಿ ಅಂದರೆ UGD ಮತ್ತು ನೀರಿಗೆ ಸಂಬಂಧಪಟ್ಟಂತೆ ಅವರು ಅಧ್ಯಕ್ಷರಾಗಿದ್ದರು. ಸೊ ಅವರಿಂದ 96 ಕೋಟಿಯ ಒಂದು ಅನುದಾನವನ್ನು, ದೊಡ್ಡ ಅನುದಾನವನ್ನು ತಂದು ಹೊರವಲಯಗಳಿಗೆ, ಅಂದರೆ ನಮ್ಮದು ಹೊರವಲಯ ಬರುತ್ತೆ, ಅಂದರೆ ನಮ್ಮದೇ ಲಾಸ್ಟ್ ಬಾರ್ಡರ್ ವಾರ್ಡ್, ಅಲ್ಲಿಯೂ ಕೂಡ 96 ಕೋಟಿಗೆ ಸಾಕಷ್ಟು ಗ್ರಾಮೀಣ ಪ್ರದೇಶ ಅಂತ. ಗ್ರಾಮೀಣ ಪ್ರದೇಶ ಅಂದರೆ ಸ್ವಲ್ಪ ಗ್ರಾಮೀಣ, ಅದೇ ಹೇಳಿದ್ರು ಸರ್, ಅರ್ಧ ಆಗಿದೆ ಅರ್ಧ ಹೀಗಿದೆ. ಆಗ ಹೊರವಲಯ ಪ್ರದೇಶಗಳಿಗೆ ಕೂಡ ಎಲ್ಲ ಕಡೆಗೂ ಪೈಪ್ಲೈನ್ ಹಾಕಲಿಕ್ಕೆ ತುಂಬ ಅನುಕೂಲ ಆಯಿತು. ಈಗ ನೀರಿನ ಸಮಸ್ಯೆ, ಆಮೇಲೆ ಇದು ಜೊತೆಗೆ 24/7 ಅದು ಕೂಡ ಎಲ್ಲ ಕಡೆ ಈಗ ಪ್ರತಿಯೊಂದು ಲೈನ್ಗೂ ಕೂಡ ಈಗ ನೀರಿನ ವ್ಯವಸ್ಥೆಗಳನ್ನು ಕೊಟ್ಟಿದ್ದಾರೆ. ಕೆಲವು ಕಡೆ ಮಾತ್ರ ಹೌಸ್ ಕನೆಕ್ಷನ್, ಅಂದರೆ ಪ್ರತಿಯೊಂದು ಮನೆಗೆ ಕೊಡಬೇಕಲ್ಲ, ಆ ರೀತಿ ಹೌಸ್ ಕನೆಕ್ಷನ್ಗಳು ಒಂದು ಲೈನಲ್ಲಿ ಒಂದು 50 ಮನೆ ಅಂದರೆ 2-3 ಮಿಸ್ ಆಗಿದೆ. ಸೊ ಅದನ್ನು ಕೂಡ ನಿರಂತರವಾಗಿ ಚೆಕ್ ಮಾಡಿ ಮಾಡಿಸುವಂಥ ವ್ಯವಸ್ಥೆ ಮಾಡ್ತಾ ಇದ್ವಿ. ಏನು ಹಿಂದೆ ಇದ್ದಂಥ ನೀರಿನ ಸಮಸ್ಯೆ ಹೀಗಾಗಿ. ಸರಿ ಸರ್, ಈ BPL ಕಾರ್ಡಿನ ರೇಷನ್ ಕಿಟ್ ಅನ್ನು ಹಾಕಿದ್ವಿ ಮತ್ತು 5 ಗ್ಯಾರಂಟಿ ವಿಷಯಗಳನ್ನು, ಇದರ ಜೊತೆಯಲ್ಲಿ ಕೂಡ ನಾನು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಕ್ಕೆ ಹೋಗ್ತಾ ಇದ್ದೀನಿ. ಗ್ಯಾರಂಟಿ ವಿಚಾರಗಳು ಈಗ ನಾನು ವಾರ್ಡ್ ಅಂತಾನೆಲ್ಲ ಇಡೀ ರಾಜ್ಯದಲ್ಲೇ ನೋಡ್ತಾ ಇದ್ದೀನಿ. ನಾನು ಈಗ ಇಡೀ ರಾಜ್ಯನೇ ಕೂಡ ದಿವಾಳಿ ಹತ್ರ ಹೋಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಸರ್, ಯಾವುದೇ ಮನುಷ್ಯನಿಗೆ ದುಡ್ದು ತಿನ್ನುವಂಥ ಇದ್ದಂಥ ನೆಮ್ಮದಿ ಫ್ರೀಯಾಗಿ ಕೊಟ್ಟಂತೆ ಇರೋದಿಲ್ಲ. ಯಾಕೆಂತ ಹೇಳಿದ್ರೆ ಫ್ರೀಯಾಗಿ ಕೊಟ್ಟರೆ ಅದೇ ಗಾದೆನೇ ಇದೆ, ಕೂತು ತಿನ್ನೋರಿಗೆ ಕೊಪ್ಪರಿಗೆ ಅವನ್ನಿದ್ರು ಸಾಲದು ಅಂತ. ಆ ರೀತಿ ಜನನ ಇವರು ಸೋಂಬೇರಿಗಳನ್ನಾಗೂ ಮಾಡಿದ್ರು. ದುಡಿಯೋಂಥ ಕೈಗಳಿಗೆ ಕೆಲಸ ಕೊಡಬೇಕು ಬಿಟ್ಟರೆ ದುಡಿಯೋಂಥ ಕೈಗಳಿಗೆ ಭಿಕ್ಷೆ ಕೊಡಬಾರ್ದು. ಇವ್ರು ಮಾಡ್ತಕ್ಕಂಥದ್ದು ಹಾಗೆ ಆಗಿದೆ. ಈಗೆಲ್ಲ ಜನಗಳು ವಾರ್ಡಲ್ಲಿ ಹೋದಾಗ ಮಾತಾಡ್ತಾರೆ, ನಾವೇನು ಕೇಳಿರಲಿಲ್ಲ ಇವ್ರಿಗೆ ಯಾರು ಕೇಳಿದ್ರು. ಈಗ ನೋಡಿ, ಒಂದು ಕೈಲಿ ಕೊಡ್ತಾರೆ, ಒಂದು ಕೈಲಿ ಕಿತ್ಕೊಳ್ತಾ ಇದ್ದಾರೆ. ಉದಾಹರಣೆ, ಹೆಣ್ಮಕ್ಳಿಗೆ ಫ್ರೀ ಅಂತ ಹೇಳ್ತಾರೆ, ಅದನ್ನು ಗಂಡು ಮಕ್ಕಳಿಂದ ತಗೊಳ್ತಾರೆ. ಒಂದು ಫ್ಯಾಮಿಲಿ ಅಂದಮೇಲೆ ಹೆಣ್ಮಕ್ಳೇ ಇಲ್ಲ, ಗಂಡು ಮಕ್ಕಳು ಇರ್ತೀವಿ, ಹೆಣ್ಮಕ್ಳು ಇರ್ತೀವಿ. ಸೊ ಎಲ್ಲೋ ಒಂದು ಕಡೆ ಕೊಡ್ತಾರೆ, ಎಲ್ಲೋ ಒಂದು ಕಡೆ ಕಿತ್ಕೊಳ್ತಾರೆ. ಈಗ ಏನಾಗ್ತದೆ ನೋಡಿ, ಈಗ ನಿಗಮದ್ದು ಮೊದಲೆಲ್ಲ ಶಕ್ತಿ ಯೋಜನೆ ಫ್ರೀ ಅಂತ ಹೇಳಿದ್ರು, ಸಾರಿಗೆದು ಫ್ರೀ ಅಂತ ಹೇಳ್ತಾರೆ. ಮೊದಲೆಲ್ಲ ನಿಗಮಗಳು ಹೇಗಿತ್ತು ಅಂದರೆ ಬಸ್ಸಲ್ಲಿ ಲಾಸ್ ಅಂತ ಹೇಳ್ತಾರೆ. ಈಗ ಲಾಭ, ಹೇಗೆ ಲಾಭ ಅಂತ ಹೇಳಿದ್ರೆ ನಮಗೆ ಕೇಳಿದ್ವಿ ಜನಗಳಿಗೆ, ಅದು ಕೆಲವು ಡಿಪಾರ್ಟ್ಮೆಂಟಲ್ಲಿ. ಇಲ್ಲಿಂದ ಒಬ್ರು ಅರಸೀಕೆರೆ ಹೋಗ್ತಿರೋದ್ರೆ ಅವರು ಕಂಡಕ್ಟರ್ ಬೆಂಗಳೂರು ಟಿಕೆಟ್ ಆಗಿರ್ತಾರೆ. ಸೊ ಒಂದು 40 ಜನ ಇದ್ರೆ 60 ಜನಕ್ಕೆ ಟಿಕೆಟ್ ಆಗಿರ್ತಾರೆ. ಸೊ ಸರ್ಕಾರ ನಿಗಮಕ್ಕೆ ಕೊಡುತ್ತೆ ಬಿಟ್ಟರೆ ಅಲ್ಲೇನು ಲಾಭ ಇಲ್ಲ, ನಿಗಮದ್ದೇನು ಲಾಭ ಇಲ್ಲ. ಸೊ ಅಲ್ಲಿ ಜಾಸ್ತಿ ಮಾಡ್ಕೊತಿದ್ದಾರೆ ರೆವಿನ್ಯೂನ ಅಷ್ಟೇ. ಸರ್ಕಾರ ಕ್ಲಾಸ್ ಆಗ್ತದೆ, ನಿಗಮಕ್ಕೆ ಲಾಭ ಆಗ್ತಾ ಇದೆ. ಸೊ ಇದು ಯಾರು ಹೇಳಿ, ಜನಗಳದೇ ತೆರಿಗೆ ಇದು, ನಮ್ಮ ನಿಮ್ಮ ತೆರಿಗೆ ಅಷ್ಟೇ. ಈ ಥರ ತುಂಬಾನೇ ಲೂಪ್ ಹೋಲ್ಗಳು ಈ ಸರ್ಕಾರದಲ್ಲಿ ಇದ್ದಾರೆ. ಈಗ ಹೆಣ್ಮಕ್ಳಿಗೂ ಅಷ್ಟೇ ಕರೆಂಟು ಫ್ರೀ ಅಂತ ಹೇಳಿದ ತಕ್ಷಣ ಪಾಪ ಖುಷಿಯಾಗಿ ಹೋಗಿ ಎಲ್ಲ ಕೊಟ್ಟು ಮಾಡಿಸ್ಕೊಂಡು, ಈಗೆಲ್ಲಿ ಸಾಕಷ್ಟು ಮನೆಯಲ್ಲಿ ಈಗ ನೋಡ್ತಾ ಇದೀವಿ ಬಿಲ್ಲಿಂಗ್ ಬರ್ತಾ ಇದೆ. ಆಮೇಲೆ ಬಳಕೆ ಯೂನಿಟ್ ಹೆಚ್ಚಿಗೆ ಬಳಕೆ ಆಗಿದೆ. ಮೊದಲು 50 ಯೂಸ್ ಮಾಡ್ತಿದ್ವಿ, ಈಗ ನಾವು ನಿಮಗೆ 60-70 ಫ್ರೀ ಕೊಟ್ಟಿದ್ದೀವಿ. 100 ಬಳಕೆ ಮಾಡ್ತಾ ಒಂದು ಕಡೆಯಿಂದ ಇಲ್ಲಿ ಜನಗಳು ಫ್ರೀ ಕೊಟ್ಟಂಗೆ
ಆದರೆ ದುಡಿಯೋವಂಥವ್ರು ನಾವೆಲ್ಲ ನಮ್ಮ ಸ್ನೇಹಿತರೆಲ್ಲ ಕೆಲವರೆಲ್ಲ ಫ್ಯಾಕ್ಟ್ರಿಗೆ ಹೋಗೋರಿದ್ದಾರೆ, ಸಾಕಷ್ಟು ಕಾರ್ಖಾನೆ ನಡೆಸೋರಿದ್ದಾರೆ. ಅವರಿಗೆಲ್ಲ ಬರ್ತಕ್ಕಂಥ ಬಿಲ್ 5 ಲಕ್ಷ ಇದ್ದರೆ 8 ಲಕ್ಷ ಬರ್ತಾ ಇದೆ ಫ್ಯಾಕ್ಟ್ರಿ ಬಿಲ್. ಸೊ ಆಟೋಮೆಟಿಕಲಿ ಅವ್ರು ಏನು ಮಾಡೋದು, ಕಾರ್ಮಿಕರಿಗೆ ಕೊಡ್ತಕ್ಕಂಥ ಸಂಬಳನ ಡೌನ್ ಮಾಡ್ತಾರೆ. ಕರೆಂಟ್ ಬಿಲ್ ಜಾಸ್ತಿ ಆಯಿತು, ನಮಗೆ ಖರ್ಚುಗಳು ಎಕ್ಸ್ಪೆಂಡಿಚರ್ ಜಾಸ್ತಿ ಆಗುತ್ತೆ. ಜಾಸ್ತಿ ಆದಂಥ ಸಂದರ್ಭ ಬರ್ತಕ್ಕಂಥ ಇವ್ರಿಗೆ ಕೊಡ್ತಕ್ಕಂಥ ಬೋನಸ್ಗಳು, ಇವ್ರಿಗೆ ಕೊಡ್ತಕ್ಕಂಥ ಸ್ಯಾಲ್ರಿಗಳನ್ನು ಕಟ್ ಮಾಡ್ತಾರೆ. ಸೊ ಇಲ್ಲಿ ಕೊಡ್ತೀರಾ, ಇಲ್ಲಿ ತೆಗಿತಾ ಇದ್ದಾರೆ. ಅಷ್ಟು ಬಿಟ್ಟರೆ ಇಲ್ಲಿ ಯಾವುದೇ ರೀತಿಯಾದ ಲಾಭ ಸಾರ್ವಜನಿಕರಿಗೆ ಆಗ್ತಾ ಇಲ್ಲ. ಸರಿ ಸರ್, ಡಿ.ವೈ. ರಾಘವೇಂದ್ರ ಅವರು ಈ ಕ್ಷೇತ್ರದಿಂದ ಸಂಸದರಾಗಿ ಆಯ್ಕೆಯಾಗಿರ್ತಕ್ಕಂಥ 2ರಿಂದ 3 ಒಮ್ಮೆ ಬೈ ಎಲೆಕ್ಷನ್ನಲ್ಲಿ 19ರ ಸಾರ್ವತ್ರಿಕ ಚುನಾವಣೆ, 24ರ ಸಾರ್ವತ್ರಿಕ ಲೋಕಸಭೆ ಚುನಾವಣೆ, 3 ಟರ್ಮ್ನಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಡಿ.ವೈ. ರಾಘವೇಂದ್ರ ಅವರು ಶಿವಮೊಗ್ಗ ನಗರಕ್ಕೆ, ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ, ಅಂದರೆ ನಾನು ಲೋಕಸಭಾ ಮಾತನಾಡೋಕ್ಕಿಂತ ಶಿವಮೊಗ್ಗ ನಗರ ಬಗ್ಗೆ ನಾನು ಮಾತನಾಡಬೇಕು. ಶಿವಮೊಗ್ಗ ನಗರಕ್ಕೆ ವಿಶೇಷವಾಗಿ ಯಾವ ಅನುದಾನ ತರೋದ್ರಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಸರ್, NDA ಸರ್ಕಾರದಲ್ಲಿ ಸಾಕಷ್ಟು ಜನ MP ಗಳು, ರಾಘವೇಂದ್ರ ಅವರು ಒಬ್ಬರೇ ಅಂತಲ್ಲ, ಸಾಕಷ್ಟು ಜನ ಕೆಲಸ ಮಾಡಿದ್ದಾರೆ. ವಿಶೇಷವಾಗಿ ರಾಘವೇಂದ್ರ ಅವರು ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅದರಲ್ಲೂ ಕೂಡ ಅವ್ರ ತಂದೆ CM ಆಗಿದ್ದು ಅವರಿಗೊಂದು ವರದಾನ ಆಗಿತ್ತು. ಯಾಕೆಂತ ಹೇಳಿದ್ರೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎರಡು ಜಂಟಿಯಾಗಿ ಅನುದಾನ ಕೊಟ್ಟಿರ್ತಕ್ಕಂಥ ಸಾಕಷ್ಟು ಉದಾಹರಣೆ ಆಗಿದೆ. ಅವರು ಕೂಡ ಸಾಕಷ್ಟು ಅಭಿವೃದ್ಧಿಗಳನ್ನು ಮಾಡಿದ್ದಾರೆ. ಈ ಉದಾಹರಣೆಗೆ ಏರ್ಪೋರ್ಟ್ ಮಾಡ್ತಾ ಇದ್ದಾರೆ, ನಿಜವಾಗ್ಲೂ ತುಂಬ ಒಳ್ಳೆ ಕೆಲಸ ಆಗಿದೆ. ಬರ್ತಕ್ಕಂಥ ಇನ್ವೆಸ್ಟರ್ಸಿಗೆಲ್ಲ ಇವತ್ತು ಯಾರೇ ಬೆಂಗಳೂರಿಂದ ಬರಬೇಕು ಅಂದರೆ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಎಲ್ಲ ರೋಡ್ ಟ್ರಾವೆಲ್ನ ಯಾರು ಇಷ್ಟಪಡ್ತಾ ಇರಲಿಲ್ಲ. ಈಗ ಏರ್ಪೋರ್ಟ್ ಆಗಿರೋದ್ರಿಂದ ಎಲ್ಲರೂ ಕೂಡ ಫ್ಲೈಟಲ್ಲಿ ಬರೋ ವ್ಯವಸ್ಥೆ ಇರೋದ್ರಿಂದ ಸಾಕಷ್ಟು ಜನ ಇನ್ವೆಸ್ಟರ್ಸ್ ಕೂಡ ಬರ್ತಾ ಇದ್ದಾರೆ. ಹಾಗೆಯೇ ಈಗ ಶಿವಮೊಗ್ಗ ಕೂಡ ಸಾಕಷ್ಟು ಬೆಳೆದಿದೆ, ಆದರೆ ರೋಡ್ಗಳು ಮಾತ್ರ ತುಂಬ ಚಿಕ್ಕದೇ ಇತ್ತು. ಹಾಗಾಗಿ ಎಲ್ಲರೂ ಸಾಕಷ್ಟು ಕಡೆ ಸೇತುವೆಗಳನ್ನು ಮಾಡಿದ್ದಾರೆ ಅವರಿಗೆ. ಉದಾಹರಣೆ ಸಾವಳಂಗ ರೋಡಲ್ಲೇ ಒಂದಿದೆ, ಅಲ್ಲಿ ಸೋಮನಕೊಪ್ಪ ರೋಡಲ್ಲಿ ಒಂದಿದೆ, ಮತ್ತು ನಮ್ಮ MRS ಸರ್ಕಲಲ್ಲಿ ಒಂದು ಮಾಡಿದ್ದಾರೆ. ಈಗ ಸಾಕಷ್ಟು ಅಂದರೆ ಜನಗಳಿಗೆ ಈಗ ಒಂದು ಕಮ್ಯುನಿಕೇಷನ್ ಏನಿದೆ ಇದು ತುಂಬ ಇಂಪಾರ್ಟೆಂಟ್ ಇದೆ. ಹಾಗಾಗಿ ಆ ಒಂದು ದೃಷ್ಟಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಅಂದರೆ ಸೇತುವೆಗಳನ್ನು ಮಾಡಿರೋದು ತುಂಬ. ಸರಿ ಸರ್, ಈ ಕ್ಷೇತ್ರದಲ್ಲಿ ನೀವು ಕೇಳೋದ ಪ್ರಕಾರ ನಾನು ಹೋಗಿ ಮತದಾರರ ಕೇಳೋದಷ್ಟು ಸಮೀಕ್ಷೆ ಪ್ರಕಾರ ಕೇಳೋದ್ರಿಂದ ರಾಜ್ಯ ಸರ್ಕಾರಕ್ಕೂ ಕೇಂದ್ರ ಸರ್ಕಾರಕ್ಕೂ, ರಾಜ್ಯ ಸರ್ಕಾರ 1.5 ವರ್ಷ 5 ಗ್ಯಾರಂಟಿ, ಕೇಂದ್ರ ಸರ್ಕಾರ 10 ವರ್ಷ ಬಹುಮತ ಸರ್ಕಾರ 7 ಕೋಟಿ ಉದ್ಯೋಗ, 11ನೇ ವರ್ಷದಲ್ಲಿ NDA ಮೈತ್ರಿಕೂಟ ಸರ್ಕಾರ ಮತ್ತು ರೈತರಿಗೆ ಅಕೌಂಟಿಗೆ ಹಾಕುವಂಥ ಹಣಗಳ, ಜನಧನ ಹಾಕುವಂಥ ಹಣಗಳನ್ನಾಗಿರಲಿ ಮತ್ತು ರೈತರಿಗೆ ಕೊಟ್ಟಿರ್ತಕ್ಕಂಥ ವಿಶ್ವಾಸಗಳನ್ನಾಗಿರಲಿ, ಇವೆಲ್ಲ ವಿಚಾರಗಳನ್ನು ನೋಡ್ತಾ ಹೋದರೆ 11 ವರ್ಷ ಸರ್ಕಾರ ಸೂಕ್ತ ಅಥವಾ 1.5 ವರ್ಷದ ಸರ್ಕಾರದ ಆಡಳಿತ ಚೆನ್ನಾಗಿದೆ? ಸರ್, ಈಗ 1.5 ವರ್ಷದಲ್ಲಿ ರಾಜ್ಯದಲ್ಲಿ ಎಲ್ಲಾದ್ರೂ ಗುದ್ಲಿ ಪ್ರಾಜೆಕ್ಟ್ಗಳಾಗಿದೆಯಾ, ಎಲ್ಲಾದ್ರೂ ಕಾಮಗಾರಿಗಳು ಸ್ಟಾರ್ಟ್ ಆಗಿದೆ? ಎಲ್ಲೂ ಆಗಿಲ್ಲ. ಡೆವಲಪ್ಮೆಂಟ್ ಅನ್ನೋದು ಸಂಪೂರ್ಣ ಕಷ್ಟವಾಗಿದೆ ಸರ್. ಇದೆಲ್ಲ ಒಂದು ಚೈನ್ ಲಿಂಕ್ ಥರ ಇರುತ್ತೆ. ಇವತ್ತು ಅಭಿವೃದ್ಧಿ ಅನ್ನೋದು ಕುಂಠಿತ ಆಗಿದೆ. ರಾಜ್ಯದಲ್ಲಿ ಯಾವುದೇ ರೀತಿಯಾದಂಥ ಒಂದು ಕಾಮಗಾರಿಗಳು ಕೂಡ ನಡೀತಾ ಇಲ್ಲ. ವಿಶೇಷವಾಗಿ ಏನಂತ ಹೇಳಿದ್ರೆ ಈ ರಸ್ತೆ ಕಾಮಗಾರಿಗಳು ಇರ್ಬೋದು ಅಥವಾ ಈ ಸಿವಿಲ್ಗೆ ಸಂಬಂಧಪಟ್ಟದ್ದು. ನೋಡಿ ಸರ್, ಒಂದು ಸಿವಿಲ್ ಕೆಲಸ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ಒಂದು ಜಲ್ಲಿಯವ್ರಿಗೆ ವ್ಯಾಪಾರ ಆಗುತ್ತೆ, ಒಂದು ಟ್ರಾನ್ಸ್ಪೋರ್ಟ್ನವ್ರಿಗೆ ವ್ಯಾಪಾರ ಆಗುತ್ತೆ, ಒಂದು ಡಿಸೈನರ್ಗೆ ವ್ಯಾಪಾರ ಆಗುತ್ತೆ, ಲೇಬರ್ಗಳು ಬರ್ತಾರೆ. ಸೊ ಇದು ಒಬ್ಬರಿಂದ ಒಬ್ಬರಿಗೆ ಚೈನ್ ಲಿಂಕ್ ಇರುತ್ತೆ. ಸೊ ಹಿಂಗೆ ಇರುತ್ತೆ, ದುಡ್ಡು ರೊಟೇಷನ್ ಆಗ್ತಿದ್ರೆ ಇಡೀ ಎಲ್ಲ ಒಂದು ಕಡೆ ಇದಾಗುತ್ತೆ. ಸಂಪೂರ್ಣ ಈಗ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೇ ರೀತಿಯಾದಂಥ ವ್ಯವಹಾರಗಳು ಸ್ತಬ್ಧವಾಗ್ಬಿಟ್ಟಿದೆ. ಸಾಕಷ್ಟು ಇವತ್ತು ಆರ್ಥಿಕವಾಗಿ ಕುಂಠಿತರಾಗಿದೆ. ಅದೇ NDA ಸರ್ಕಾರ ಇದ್ದಾಗ ಸಾಕಷ್ಟು ಕೆಲಸಗಳನ್ನು ಮಾಡಿರೋದು ಉದಾಹರಣೆ ಕಣ್ಮುಂದೆ ಇದೆ. ನಾವೀಗ ಬಾಯಲ್ಲಿ ಏನು ಹೇಳಿದ್ರು ಅದಕ್ಕೆಲ್ಲ ಅಂಕಿಅಂಶಗಳು, ದಾಖಲೆಗಳನ್ನು ಕೊಡಬೇಕಾಗುತ್ತೆ. ಈಗ ಮೋದಿಯವ್ರ ನೇತೃತ್ವದಲ್ಲಿ ಸಾಕಷ್ಟು ಕೆಲಸಗಳಾಗಿದೆ. ಪ್ರತಿಯೊಂದು ರಾಜ್ಯದಲ್ಲೂ ಇವತ್ತು ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ದೀವಿ. ಹಾಗೆ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಸರಿ ಸರ್, ನನ್ನ ಸಮಯದ ವಿಚಾರ ಮಾಡ್ತಾ ಕೊನೆ ಹಂತಕ್ಕೆ ಬರ್ತಾ ಇದ್ದೀನಿ. 27ರ ವಿಧಾನ ಪರಿಷತ್ ಚುನಾವಣೆ ಆಗಿದ್ವಿ, 28ರ ಸಾರ್ವತ್ರಿಕ ವಿಧಾನಸಭೆ ಚುನಾವಣೆ ಆಗಿದ್ವಿ, 29ರ ಲೋಕಸಭೆ ಚುನಾವಣೆ ಆಗಿದ್ವಿ, 30ರ ಮತ್ತೆ ವಿಧಾನ ಪರಿಷತ್ ಚುನಾವಣೆ ಆಗಿದ್ವಿ. ಅಂದರೆ ಕೆಲವು ಹಂತದಲ್ಲಿ ಆಗಿರ್ತಕ್ಕಂಥ ಚುನಾವಣೆ ಆಗಿದ್ವಿ. ನಿಮ್ಮ ಆಲೋಚನೆ ಪ್ರಕಾರ, ನಿಮ್ಮ ವಿಶ್ವಾಸದ ಪ್ರಕಾರ ಒನ್ ನೇಷನ್ ಒನ್ ಚುನಾವಣೆ 33% ಮಹಿಳಾ ರಿಸರ್ವೇಷನ್ ಇದು ಬರಬೇಕಾ ಬೇಡ ಸರ್? ಈ ಎರಡು ಕಾನ್ಸೆಪ್ಟ್ ನಂತರ ನಾ ಚುನಾವಣೆ ಬಗ್ಗೆ ಮಾತಾಡ್ತೀನಿ. 33% ರಿಸರ್ವ್, ಒನ್ ನೇಷನ್ ಒನ್ ಚುನಾವಣೆ ಬರಬೇಕಾ ಬೇಡ? ಬರ್ಬೇಕು. ಯಾವ ವಿಷಯದಲ್ಲಿ ಬರಬೇಕು? ಮಹಿಳೆಯರು ಎಲ್ಲಿರ್ತಾರ, ನಮ್ಮದು ಭಾರತದ ಒಂದು ಸಂಸ್ಕೃತಿನದು ಎಲ್ಲಿ ಸ್ತ್ರೀಯರು ಇರ್ತಾರೆ ಅಲ್ಲಿ ಅಭಿವೃದ್ಧಿ ಖಂಡಿತ ಆಗುತ್ತೆ. ಭದ್ರತೆ ಕೂಡ ಇರುತ್ತೆ, ಒಳ್ಳೆ ಸುಸಂಸ್ಕೃತವಾಗಿ ಆಡಳಿತ ಕೂಡ ನಡೀತೆ. ಇವತ್ತು ಯಾವುದೇ ರೀತಿಯಾಗಿ ನಮ್ಮ ಭಾರತದ ಮಹಿಳೆಯರು ಪುರುಷರಿಗೆ ಎಲ್ಲ ರೀತಿಯಲ್ಲೂ ಸರಿಸಮಾನವಾಗಿದ್ದಾರೆ.
ಎಲ್ಲ ಒಂದು ಶಕ್ತಿ ಕೂಡ ಅವ್ರಿಗಿದೆ. ಆಡಳಿತ ಶಕ್ತಿ ಇರ್ಬೋದು, ಎಷ್ಟು ಚೆನ್ನಾಗಿ ಮನೆಯನ್ನು ನಡೆಸ್ತಾ ಇದ್ರು ಅಷ್ಟೇ ಚೆನ್ನಾಗಿ ದೇಶವನ್ನು ನಡೆಸುವಂಥ ಶಕ್ತಿ ಕೂಡ ಅವ್ರಿಗೆ Yes. ಖಂಡಿತವಾಗ್ಲೂ ಬರಬೇಕು. ಆದರೆ ಒಂದು ಅಲ್ಲಿ ಯಾವುದೇ ಕಾರಣಕ್ಕೂ ಹೆಣ್ಮಕ್ಳು ಬಂದಂಥ ಸಂದರ್ಭದಲ್ಲಿ ಅವ್ರ ಗಂಡ ಆಗಿರ್ಬೋದು, ಅವ್ರ ಫ್ಯಾಮಿಲಿ ಅವರ ಇಂಟರ್ಫಿಯರೆನ್ಸ್ ತಪ್ಪಬೇಕಷ್ಟೇ. ಸ್ವತಂತ್ರವಾಗಿ ಅವರು ಆಡಳಿತ ನಡೆಸೋದು ಒಂದು ಆಗಬೇಕು. ಸರಿ ಸರ್, ಈ ಒನ್ ನೇಷನ್ ಒನ್ ಚುನಾವಣೆ ಬಗ್ಗೆ ಆಗ್ಬೇಕು ಸರ್, ಒಳ್ಳೇದಲ್ವಾ, ಖರ್ಚು ಉಳಿಯುತ್ತೆ, ಒಂದೇ ಸರಿ ಆಗುತ್ತೆ. ಸರಿ, ಈ 27ರ ಚುನಾವಣೆ, 28ರ ಸಾರ್ವತ್ರಿಕ ವಿಧಾನಸಭೆ ಚುನಾವಣೆ, 27ರ ವಿಧಾನ ಪರಿಷತ್ ಚುನಾವಣೆ, 28ರ ವಿಧಾನಸಭೆ ಚುನಾವಣೆ, 29ರ ಲೋಕಸಭೆ ಚುನಾವಣೆ, 30ರ ವಿಧಾನ ಪರಿಷತ್ತಿನ ಪದವೀಧರ ಕ್ಷೇತ್ರಗಳನ್ನಾಗಿರಲಿ, ಕ್ರೀಡೆ ಕ್ಷೇತ್ರಗಳನ್ನಾಗಿರಲಿ, ಇವೆಲ್ಲ ಕ್ಷೇತ್ರಗಳ ಚುನಾವಣೆ. ನಿಮ್ಮ ಪ್ರಕಾರದಿಂದ ಮುಂಬರ್ತುವಂಥ ಚುನಾವಣೆಯಲ್ಲಿ ಒನ್ ನೇಷನ್ ಒನ್ ಚುನಾವಣೆ ಆಗಿರಲಿ, 33% ಚುನಾವಣೆ ಆಗಿರಲಿ, ಯಾವ ಸರ್ಕಾರ ಕೇಂದ್ರದಲ್ಲಿ, ರಾಜ್ಯದಲ್ಲಿ, ವಿಧಾನ ಪರಿಷತ್ನಲ್ಲಿ ಆಡಳಿತ ನಡೆಸಬೇಕು? ಸಂಪೂರ್ಣವಾಗಿ ಭಾರತೀಯ ಜನತಾ ಪಕ್ಷನೇ ಬರುತ್ತೆ ಸರ್. ಯಾಕೆ ಅಂತ ಹೇಳಿದ್ರೆ ಈಗ ಮೋದಿ ಅವ್ರನ್ನ ಸಂಪೂರ್ಣ ಜನ ಒಪ್ಕೊಂಡಿದ್ದಾರೆ. ಹಾಗೇನೆ ಮೋದಿ ಅವ್ರ ನಂತರದಲ್ಲಿ ಬರ್ತಕ್ಕಂಥ ಅಮಿತ್ ಶಾ ಇರ್ಬೋದು, ಯೋಗಿ ಅವರು ಇರ್ಬೋದು, ಸಾಕಷ್ಟು ಸಮರ್ಥವಾಗಿರತಕ್ಕಂಥ ಲೀಡರ್ಗಳಿದ್ದಾರೆ. ಹಾಗೆ ನಮ್ಮ ಭಾರತ ದೇಶದಲ್ಲಿ ಹಿಂದುತ್ವನು ತುಂಬ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ ಇವತ್ತಿನ ಬೆಳವಣಿಗೆಗಳನ್ನು ನೋಡ್ತಾ ಇದ್ದೀರಾ, ನೀವು ಒಕ್ಕು ವಿಚಾರದಲ್ಲಿ ಯಾವ ರೀತಿ ಆಗ್ತಾ ಇದೆ ಅನ್ನೋದು ಗಮನಿಸ್ತಾ ಇದ್ದೀರಾ. ಇವತ್ತೆಲ್ಲ ಒಂದು ಕಡೆ ಹಿಂದೂಗಳಿಗೆ ಇರ್ತಕ್ಕಂಥ ಭಾರತ ದೇಶ ಒಂದೇ. ಆದರೆ ಇವತ್ತು ಒಂದು ಸರ್ಕಾರಿ ಶಾಲೆಗಳು ಕೂಡ ನಮ್ಮದೇ ಜಾಗ ಅಂತ ಹೇಳ್ತಾರೆ, ದೇವಸ್ಥಾನಗಳು ಕೂಡ ನಮ್ಮದೇ ಜಾಗ ಅಂತಾರೆ, ರೈತರು ಈ ದೇಶದ ಬೆನ್ನೆಲುಬು ಅಂತಾರೆ, ಸುಮಾರು ವರ್ಷಗಳಿಂದ, ನೂರಾರು ವರ್ಷಗಳಿಂದ ಉಳ್ಕೊಂಡು ಮಾಡ್ಕೊಂಡಿರೋ ಭೂಮಿನೂ ಕೂಡ ನಮ್ಮದೇ ಅಂತ ಹೇಳ್ತಾರೆ. ಹಾಗೆ ಇಲ್ಲಿರ್ತಕ್ಕಂಥ ಹಿಂದೂಗಳೆಲ್ಲ ಎಲ್ಲಿ ಹೋಗ್ಬೇಕು? ಖಂಡಿತವಾಗ್ಲೂ ಮುಂದೊಂದು ದಿನ ಹಿಂದೂಗಳು ಒಟ್ಟಾಗಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಈಗ ಎಲ್ಲರಿಗೂ ಕೂಡ ಒಂದು ಅವೇರ್ನೆಸ್ ಬರ್ತಾ ಇದೆ, ಎಲ್ಲರೂ ಕೂಡ ಒಟ್ಟಾಗ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈಗ ಕಳ್ಕೊಳ್ತಾ ಇದ್ದಾರೆ ಭೂಮಿಗಳು. ಯಾವಾಗ ಸ್ವತಃ ಪೆಟ್ಟು ಬೀಳ್ತಾ ಇದೆಯೋ, ಇಲ್ಲಿ ಇಷ್ಟು ದಿನ ಯಾರಿಗೂ ಪೆಟ್ಟು ಬಿದ್ದಿರಲಿಲ್ಲ, ಈಗ ಒಬ್ಬೊಬ್ಬರಿಗೆ ಪೆಟ್ಟು ಬೀಳ್ತಾ ಇದೆ. ಈ ಹಾಗಾಗಿ ನಾವೆಲ್ಲ ಒಟ್ಟಾಗಬೇಕು ಅನ್ನೋದು ಕೂಡ ಆಗ್ತದೆ. ಆ ಒಂದು ಹಿಂದುತ್ವಕ್ಕೋಸ್ಕರನಾದ್ರೂ ಕೂಡ ಎಲ್ಲರೂ ಒಟ್ಟಾಗಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷ ರಾಜ್ಯದಲ್ಲೂ ಬರುತ್ತೆ, ಕೇಂದ್ರದಲ್ಲೂ ಬರುತ್ತೆ. ಥ್ಯಾಂಕ್ ಯು ಸರ್, ತುಂಬ ಧನ್ಯವಾದಗಳು. ಕೊನೆಯದಾಗಿ ನಮ್ಮ ನ್ಯೂಸ್ ಆಫ್ 43 ಇಂಡಿಯಾ ಮುಖಾಂತರ ಕ್ಷೇತ್ರದ ಜನನಾಯಕ ಯಾರು, ಮತ್ತು NDA ಸರ್ಕಾರ 11 ವರ್ಷದ ಆಡಳಿತ, ಮತ್ತು ರಾಜ್ಯ ಸರ್ಕಾರದ 1.5 ವರ್ಷದ 5 ಗ್ಯಾರಂಟಿ ಆಡಳಿತ, ಈ ವಿಷಯಗಳನ್ನು ಎಲ್ಲ ರೀತಿಯಾಗಿ ಚರ್ಚೆ ಮಾಡಿದ್ವಿ. ನೀವು ನಮಗೆ ಸುಮಾರು ಸಮಯವನ್ನು ನೀಡಿದ್ದಾರೆ. ಕೊನೆಯದಾಗಿ ನಿಮ್ಮ ಕ್ಷೇತ್ರದ ಮತ ಬಾಂಧವರಿಗೆ, ವಾರ್ಡ್ ನಂಬರ್ 2ರ ಜನತೆಗೆ, ಮತ್ತು ಶಿವಮೊಗ್ಗ ಟೌನಿನ 35 ವಾರ್ಡಿನ ಮತ ಬಾಂಧವರಿಗೆ, ಮತ್ತು ಲೋಕಸಭಾ ಕ್ಷೇತ್ರ ಮತ ಬಾಂಧವರಿಗೆ ನಮ್ಮ ನ್ಯೂಸ್ ಆಫ್ 43 ಇಂಡಿಯಾ ಮುಖಾಂತರ, ಈ ಸಂದರ್ಶನ ಮುಖಾಂತರ ಜನರಿಗೆ ಒಂದು ಮೆಸೇಜ್ ಕೊಡಿದ್ರೆ ಏನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಸರ್? ಮೊದಲನೇದಾಗಿ ಎಲ್ಲಿ ಆರೋಗ್ಯ, ನೀವು ಬಂದ ತಕ್ಷಣ ನನ್ನ ಆರೋಗ್ಯ ವಿಚಾರಿಸಿದ್ರೆ, ಎಲ್ಲಿ ಆರೋಗ್ಯ ಇರುತ್ತೋ ಅಲ್ಲಿ ನಗರನೂ ಚೆನ್ನಾಗಿರುತ್ತೆ, ದೇಶನೂ ಚೆನ್ನಾಗಿರುತ್ತೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಸದೃಢವಾಗಿರ್ತಕ್ಕಂಥ ಒಂದು 20 ಜನ ಯುವಕರನ್ನು ಕೊಟ್ಟರು ನಮ್ಮ ದೇಶ ಕಟ್ತೀನಿ ಅಂತ. ಹಾಗಾಗಿ ಎಲ್ಲ ಅಷ್ಟು ನಮ್ಮ ಶಿವಮೊಗ್ಗದ ಮಹಾನ್ ಜನತೆ ಆರೋಗ್ಯದ ಕಡೆ ಗಮನ ಕೊಡಬೇಕು, ಒಂದು ಸ್ವಚ್ಛತೆ ಬಗ್ಗೆ ಗಮನ ಕೊಡಬೇಕು. ಎಲ್ಲಿ ಸ್ವಚ್ಛತೆ ಇರುತ್ತೋ ಅಲ್ಲಿ ಆರೋಗ್ಯ ಆಗುತ್ತೆ. ಈಗ ಕಾರ್ಪೊರೇಷನ್ ಅವಧಿ ಮುಗ್ದಿದೆ ನಮ್ಮೆಲ್ಲ, ಅಂದರೆ 1 ವರ್ಷ ಆಯಿತು, ನವೆಂಬರ್ 28ಕ್ಕೆ ಮುಗೀತಾ ಬಂತು. ಸೊ ಎಲ್ಲೋ ಒಂದು ಕಡೆ ನಾವು ಇದ್ದಂಥ ಸಂದರ್ಭದಲ್ಲಿ ವಿಶೇಷವಾಗಿ ಗಮನಿಸಿ ಸ್ವಚ್ಛತೆಯನ್ನು ಮಾಡ್ತಾ ಇದ್ವಿ. ಆದರೆ ನಾವು ಕೂಡ ಈಗ ನಮ್ಮ ಮನೆ ಮುಂದೆ ಎಲ್ಲ ಸರ್ಕಾರದ ಪೌರ ಕಾರ್ಮಿಕರೇ ಬಂದು ಮಾಡಬೇಕು ಅನ್ನೋದನ್ನ ಕಾಯೋಬೇಕು. ಸಣ್ಣ ಪುಟ್ಟ ನಮ್ಮ ಕೈಲಾದಷ್ಟು ಮನೆ ಅಕ್ಕಪಕ್ಕ ಕ್ಲೀನ್ ಇಟ್ಕೋಬೇಕು, ಇಂಥವನ್ನೆಲ್ಲ ನಾವೇ ಮಾಡೋಣ. ಸಾಧ್ಯ ಆದಷ್ಟು ಮನೆಯ ಸುತ್ತಮುತ್ತ ಸ್ವಚ್ಛತೆಯನ್ನು ಇಟ್ಕೊಳ್ಳೋಣ. ಹಾಗೆ ಕೂಡ ಯಾವುದೇ ರೀತಿಯಾದಂಥ ಬಿಟ್ಟಿ ಭಾಗ್ಯಗಳಿಗೆ ನಮ್ಮನ್ನು ನಾವು ಮಾರ್ಕೊಳ್ಳೋದೇನೆ ಸ್ವತಂತ್ರವಾಗಿ ಬದುಕೋಣ. ಯಾಕೆಂತ ಹೇಳಿದ್ರೆ ನಮ್ಮ ದುಡಿಮೆ, ನಮ್ಮ ಒಂದು ಬದುಕನ್ನು ಕಟ್ಕೊಂಡ್ವಿ ಅಂದರೆ ಅದ್ರ ಘನತೆ ಗೌರವನೇ ಬೇರೆ ಇರುತ್ತೆ. ಹಾಗಾಗಿ ಎಲ್ಲರೂ ಕೂಡ ದೇವ್ರು ನಿಮ್ಮನ್ನೆಲ್ಲ ಚೆನ್ನಾಗಿ ಇಟ್ಟಿರಲಿ, ಆರೋಗ್ಯ ಆಯಸ್ಸನ್ನು ಕೊಟ್ಟು ಕಾಪಾಡಲಿ. ಹಾಗೆ ನಿಮ್ಗಳಿಗೆಲ್ಲ ಕೂಡ ಸೇವೆ ಮಾಡುವಂಥ ಉತ್ತಮವಾದ ಒಬ್ಬ ನಾಯಕರು ಇಲ್ಲಿ ಶಿವಮೊಗ್ಗದಲ್ಲಿ ಬರಲಿದ್ದಾರೆ. ತುಂಬ ಧನ್ಯವಾದಗಳು. ಇಷ್ಟೊತ್ತವರೆಗೆ ನಮ್ಮ ನ್ಯೂಸ್ ಆಫ್ 43 ಇಂಡಿಯಾ ಮುಖಾಂತರ ಮಾಜಿ ಸ್ಥಾಯಿ ಸಮಿತಿ ಚೇರ್ಮನ್ರಾಗಿ, ಮತ್ತು ಶ್ರೀಶೈಲ ಕೋಆಪರೇಟಿವ್ ಸೊಸೈಟಿ ಸೌಹಾರ್ದ ಸರ್ಕಾರಿ ಬ್ಯಾಂಕಿನ ಒಂದು ಉಪಾಧ್ಯಕ್ಷರಾಗಿ, ಮತ್ತು ವಾರ್ಡ್ ನಂಬರ್ 2ರ ಮಹಾನಗರ ಪಾಲಿಕೆಯ ಸದಸ್ಯರಾಗಿ, ಮತ್ತು 100 ಕೋಟಿ ಸಾಧನೆಗೈದಿರ್ತಕ್ಕಂಥ ಆ ಕ್ಷೇತ್ರದ ಅಭಿವೃದ್ಧಿ ತರುವುದರಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಈ ವಿಶ್ವಾಸವರೇ, ಏನು ನಿಮ್ಮ ಹೆಸರಿನಲ್ಲಿ ಒಂದು ವಿಶ್ವಾಸ ಇದೆ. ನಾನು ವಿಶ್ವಾಸದಿಂದ ಏನು ಮಾತನಾಡ್ತೇನೆ ಅದು ಯಶಸ್ವಿ ಆಗೋದ್ರಲ್ಲಿ ಬಿಡೋದಿಲ್ಲ, ನನ್ನ ಮಾತಿಗೆ ವಿಶ್ವಾಸ ಕೊಡಿ ಅಂತ ಏನು ಕೇಳಿದ್ರಲ್ಲ, ಆ ವಿಶ್ವಾಸದಲ್ಲಿ ತಾವು ಏನು ಸಾಧನೆಗಿದ್ದೀರಿ, ಮುಂದಿನ ಚುನಾವಣೆಯಲ್ಲಿ ಕೂಡ ತಾವು ಅನ್ಕೊಂಡ ರೀತಿಯಿಂದ, ಯೋಚನೆ ಮಾಡುವಂಥ ರೀತಿಯಿಂದ ಆ ಯಶಸ್ಸನ್ನು ಸಿಗಲಿ ಅಂತ ಹೇಳ್ತಾ ಸಂದರ್ಶನ ಅಂತ್ಯ ಮಾಡ್ತಾರೆ. ನಮಸ್ತೆ, ಜೈ ಹಿಂದ್ ಸರ್.